ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೂ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಅದರ ನಿಮಿತ್ತವಾಗಿ ಮಾಡ್ತಾ ಇರುವಂತಹ ಒಂದು ಮಿಕ್ಸ್ ಮಾಕ್ ಟೆಸ್ಟ್. ಆಲ್ರೆಡಿ ನಾವು 4 ಭಾಗಗಳಲ್ಲಿ ಈ ಮಿಕ್ಸ್ ಮಾಕ್ ಟೆಸ್ಟನ್ನು ಮಾಡಿದ್ವಿ. CPC ಇರಲಿ, CRPC ಇರಲಿ, ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಇರಲಿ. ಇವತ್ತು ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಬಗ್ಗೆ ಇರುವಂತಹ ಒಂದು 30 ಕ್ವಶನ್ಸ್ಗಳನ್ನು ಅಲಾಂಗ್ ವಿತ್ ಸಮ್ ಆಫ್ ದಿ ಇಲಿಸ್ಟ್ರೇಷನ್ಸ್ ಆ್ಯಂಡ್ ಸಮ್ ಆಫ್ ದಿ ಎಕ್ಸ್ಪ್ಲನೇಷನ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಮಿಕ್ಸ್ ಮಾಕ್ ಟೆಸ್ಟ್ ನಂಬರ್ 5 ರಿಲೇಟಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಓಕೆ, ಸೊ ಹಾಗಿದ್ರೆ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಈ ಒಂದು ಮಿಕ್ಸ್ ಮಾಕ್ ಟೆಸ್ಟ್ ಅದು ಯಾವುದಕ್ಕೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಹೇಳುವಂಥದ್ದು. ಸೊ ಇದು ಫಿಫ್ತ್ ಪಾರ್ಟ್ ಇನ್ ದಿ ಸೀರೀಸ್. ಆ್ಯಕ್ಚುಲಿ ಇದು 4 ಆಲ್ರೆಡಿ ಆಗಿದೆ. ಸೊ ಅದನ್ನು ನೀವು ಈ ನನ್ನ ಪ್ಲೇ ಲಿಸ್ಟಲ್ಲಿ ಕಾಣ್ಬೋದು. ಹಾಗೆ ಅನ್ಅಕಾಡೆಮಿ ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ನೀವು ಆದಷ್ಟು ಇಫ್ ಯು ಆರ್ ವಾಂಟಿಂಗ್ ಟು ಆರ್ ಇಫ್ ಯು ಆರ್ ವಿಲಿಂಗ್ ಟು ಪರ್ಚೇಸ್ ದಿ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ವಿಚ್ ಈಸ್ ಐದರ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಆರ್ ಇದರ್ ಐಕಾನಿಕ್ ಸಬ್ಸ್ಕ್ರಿಪ್ಷನ್, ಆದಷ್ಟು ಬೇಗ ಈ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳುವಂಥದ್ದು ಒಳ್ಳೆಯದು. ಯಾಕೆಂದರೆ ಅಪ್ ಟು ಅಬೌಟ್ 9,000, ಈಗ 12 ಮಂತ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 9,000 ನೀವು ಸೇವ್ ಮಾಡ್ತಿದ್ದೀರಿ. ಅಥವಾ ಕೆಲವೊಂದು ಸಲ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 24 ಮಂತ್ಸ್ ತನಕ ಅಬೌಟ್ 24,000 ತನಕ ಸೇವ್ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಮುಂದಿನ ವರ್ಷ 2023ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಿ ಅವರೆಲ್ಲರಿಗೂ ಕೂಡ ಈಗಲಿಂದನೇ ನೀವು ಈ ಒಂದು ಸರಿಯಾದ ಪ್ರಿಪ್ರೇಷನ್ ನೋಡಿಕೊಂಡ್ರೆ ಬಹಳ ಸೂಕ್ತ ಆಗ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ. ಸೊ ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ಮಿಕ್ಸ್ ಮಾಕ್ ಟೆಸ್ಟ್ ನಂಬರ್ 5. ಸೊ ನೋಡೋಣ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಗೆ ನಾವು ಬಿಸ್ನೆಸ್ ಲಾಸಲ್ಲಿ ನೋಡ್ಬೋದು. ಇದಕ್ಕೆ ಕ್ವಶನ್ಸ್ಗಳು ಬೇಕಿದ್ರೆ ನೀವು ಇನ್ನು CS ಮೆಟೀರಿಯಲ್ ಇರುತ್ತೆ, CS ಮೆಟೀರಿಯಲ್ ಇರುತ್ತೆ. ಸೊ ಇಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಕಾಣ್ತೇವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು CS ಫೌಂಡೇಶನ್ಗೆ ಇರುತ್ತೆ, CA ಫೌಂಡೇಶನ್ಗೆ ಇರುತ್ತೆ. ಹಾಗೆ ಎಕ್ಸಿಕ್ಯೂಟಿವ್ ಲೆವೆಲ್ಗೂ ಬಿಸ್ನೆಸ್ ಲಾಸ್ಗಳಲ್ಲಿ ನಾವು ಕೂಡ ಕಾಣ್ಬೋದು. ಸೊ ಇವೆಲ್ಲವೂ ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಬೇಸಿಕ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನಿದೆ, ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಿನ್ಸಿಪಲ್ಸು ರೈಟ್ ಫ್ರಮ್ ದಿ ಬಿಗಿನಿಂಗ್ ನಾವು ಓದ್ತಿರ್ತೇವೆ. ಕಾಲೇಜಲ್ಲಿ BCom ಮಾಡುವಾಗಲೂ ಓದ್ತೇವೆ ಬಿಸ್ನೆಸ್ ಲಾಸ್. ಯಾಕೆಂದರೆ ಎನಿವನ್, ಈಗ ನಾವು ಯಾವುದೇ ಒಂದು ಬಸ್ ಹತ್ತಿದ್ರೆ, ಒಂದು ಟಿಕೆಟ್ ತೊಗೊಂಡ್ರೆ, ಅಥವಾ ಒಂದು ಅಂಗಡಿಗೆ ಹೋಗಿ ಒಂದು ಏನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಿದರೆ, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಸರ್ವಿಸಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಅಥವಾ ಒಂದು ಜಾಗ ತೊಗೊಳ್ತೇವೆ ಅಂತ ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಅಥವಾ ಯಾವುದಾದ್ರೂ ಒಂದು ಮಷಿನ್ ಇನ್ಸ್ಟಾಲ್ ಮಾಡಿಕೊಡ್ತೇವೆ ಅಂತ ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಎಲ್ಲ ಹಂತದಲ್ಲಿ ಕಾಂಟ್ರಾಕ್ಟ್ ಹೇಳುವಂಥದ್ದಿದೆ, ಅಗ್ರಿಮೆಂಟ್ ಹೇಳುವಂಥದ್ದಿದೆ. ಸೊ ಅಗ್ರಿಮೆಂಟ್ ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಹೇಳುವಂಥದ್ದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಆ ಅಗ್ರಿಮೆಂಟ್ ಮಾಡ್ಕೊಳ್ಳೋಂತಹ ವ್ಯಕ್ತಿಗಳು ಹೇಗಿರಬೇಕು, ಅವರ ಆಫರ್ ಹೇಗೆ, ಅವರ ಅಕ್ಸೆಪ್ಟೆನ್ಸ್ ಹೇಗಿರಬೇಕು, ಹೌ ಶುಡ್ ದೇ ಬಿ ಕಾಂಪಿಟೆಂಟ್, ದೇ ಶುಡ್ ಬಿ ಮೇಜರ್, ದೇ ಶುಡ್ ನಾಟ್ ಬಿ ಆಫ್ ಅನ್ಸೌಂಡ್ ಮೈಂಡ್, ಈ ಥರ ಎಲ್ಲ ನಾವು ಕಾಣ್ತೇವೆ. ಹಾಗೆ ಯಾವ ವಸ್ತು ಮೇಲೆ ಅವರು ಕಾಂಟ್ರಾಕ್ಟ್ ಮಾಡ್ಕೊಳ್ತಿದ್ದಾರೆ ಅದು ಕೂಡ ಇಟ್ ಶುಡ್ ಬಿ ಲಾಫುಲ್, ಇಟ್ ಶುಡ್ ನಾಟ್ ಬಿ ಇಲ್ಲಿಗಲ್ ಅಂತ ಇದೆ. ಹಾಗೆ ಇಟ್ ಶುಡ್ ನಾಟ್ ಬಿ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವಾಯ್ಡ್. ಅದು ವಾಯ್ಡ್ ಅಂತ ಹೇಳಿ ನಾವು ಯಾವುದು ಎಕ್ಸ್ಪ್ರೆಸ್ಲಿ ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ಹೇಳಿದ್ದಾರೆ ಅದನ್ನು ಆ ಥರ ಕಾಂಟ್ರಾಕ್ಟ್ಗಳನ್ನು ಮಾಡ್ಕೊಳ್ಬಾರ್ದು. ಈ ಬೆಟ್ಟಿಂಗ್ ಅಗ್ರಿಮೆಂಟ್ಗಳಂತೆಲ್ಲ ನಾವು ಹೇಳ್ತೇವೆ, ವೇಜರಿಂಗ್ ಅಗ್ರಿಮೆಂಟ್ಸ್, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕಿಲ್ಲ. ಅಥವಾ ಕೆಲವೊಂದು ಪರ್ಫಾರ್ಮೆನ್ಸ್ ಹೇಗಿರಬೇಕು, ಕೆಲವೊಂದು ಸಲ ಕಾಂಟ್ರಾಕ್ಟ್ನ ಬ್ರೀಚ್ ಆಗಿಬಿಡತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಯಾವುದೋ ಒಂದು ಟರ್ಮ್ಸನ್ನು ಇದು ಮಾಡೋದಿಲ್ಲ. ಆಗ ಏನು ರೆಮಿಡೀಸ್ ಇದೆ, ವಾಟ್ ಆರ್ ದ ರೆಮಿಡೀಸ್ ಅವೈಲೇಬಲ್ ಟು ಇಟ್ ಅಂತ ಹೇಳಿ ಅದನ್ನು ನಾವು ಕಾಣ್ತೇವೆ. ಹಾಗೆ ಅದ್ರ ಜೊತೆಗೆ ನಾವು ಕಾಣುವಂಥದ್ದು ಏನಂದರೆ, ಈ ಒಂದು ಜನರಲ್ ಪ್ರಿನ್ಸಿಪಲ್ಸ್ ನಾವು ಸೆಕ್ಷನ್ 1 to section 75 ತನಕ ನೋಡ್ತೇವೆ. ಆಮೇಲೆ ಸ್ಪೆಷಲ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಹೇಳುವಂಥದ್ದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ನಾವು ಕಾಣ್ಬೋದು. ಈಗ ಸೇಲ್ ಆಫ್ ಗೂಡ್ಸ್ ಪ್ರಿನ್ಸಿಪಲ್ಸ್ ಇತ್ತು, ಹಾಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಪ್ರಿನ್ಸಿಪಲ್ಸ್ ಇತ್ತು. ಅದನ್ನು ರಿಪೀಲ್ ಆಗಿ ಸಪ್ರೇಟ್ ಆ್ಯಕ್ಟೇ ಆಗಿದೆ. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇದೆ, ಹಾಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಇದೆ. ಹಾಗೆ ನಾವು ಆದರೆ ಕೆಲವೊಂದು ಪ್ರಿನ್ಸಿಪಲ್ಸ್ ಯಾವುದು, ಈಗ ರೈಟ್ ಇಂಡೆಮ್ನಿಟಿ ಕಾಂಟ್ರಾಕ್ಟ್, ಅಥವಾ ಶ್ಯೂರಿಟಿ ಅಂದರೆ ಗ್ಯಾರಂಟಿ ಕಾಂಟ್ರಾಕ್ಟ್, ಅಥವಾ ಏಜೆನ್ಸಿ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್, ಕಾಂಟ್ರಾಕ್ಟ್ ಆಫ್ ಪ್ಲೆಜ್. ಸೊ 5 ತರಹದ ಸ್ಪೆಷಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್ನ ಪ್ರಿನ್ಸಿಪಲ್ಸ್ ಕೂಡ ಇಂಡಿಯನ್ ಕಾಂಟ್ರಾಕ್ಟಲ್ಲೇ ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಮಿಕ್ಸ್ ಮಾಕ್ ಟೆಸ್ಟಲ್ಲಿ ಅದೆಲ್ಲವನ್ನು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು, ಕ್ವಶನ್ಸ್ಗಳನ್ನು ನೋಡಿ ಅದ್ರ ಡಿಸ್ಕಷನ್ನ ನಾವು ಮಾಡ್ತಾ ಹೋಗೋಣ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಆನ್ ದಿ ಫೇಸ್ ಆಫ್ ಅ ಟಿಕೆಟ್ it is mentioned that to look for the terms and conditions, look behind. Mr. A bought the tickets but didn't read the terms and conditions. He
A is not bound by the terms and conditions, B may decide to bound by certain terms and ignore others, C is bound by all the terms and conditions whether he read it or not, and D none of the above. ಇದರಲ್ಲಿ ಏನಾಗಿದೆ, ಒಂದು ಟಿಕೆಟ್ ಇದೆ, ಈ ರೈಲ್ವೆ ಟಿಕೆಟ್, ಕಾಂಟ್ರಾಕ್ಟ್ನ ಟಿಕೆಟ್, ರೈಲ್ವೆ ರಿಸೀಟ್ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತಿಳ್ಕೊಳ್ಳಿಕ್ಕೆ ನೀವು ಹಿಂದೆ ಆ ಒಂದು ಪುಟವನ್ನು ತಿರುಗಿಸಿ ನೋಡಿ ಅಂತ ಹೇಳಿರುವಂಥದ್ದು. ಆ ಒಂದು ಎ ಹೇಳುವಂಥ ವ್ಯಕ್ತಿ ಆ ಟಿಕೆಟನ್ನು ತಗೊಂಡ, ಬಟ್ ಹಿ ಡಿಡ್ ನಾಟ್ ರೀಡ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಆ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಇತ್ತು ಟರ್ನ್ ಇಟ್ ಬ್ಯಾಕ್ ಅಂತ ಹೇಳಿ, ಅದನ್ನು ಅವರು ನೋಡಲಿಲ್ಲ. ಸೊ ಹಾಗಿರುವಾಗ ಏನಾದರೂ ಈಗ ಕೆಲಸ ಎಲ್ಲ ವಿ ಆರ್ ನಾಟ್ ಲಯಬಲ್ ಫಾರ್ ದಿ ಡ್ಯಾಮೇಜಸ್ ಅಂತೆಲ್ಲ ಕೆಲವೊಂದು ಇರುತ್ತೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ. ಸೊ ಹಾಗೇನಾದರೂ ಆದಾಗ ವೆದರ್ ಹಿ ಇಸ್ ಬೌಂಡ್ ಬೈ ಸಚ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ವೆದರ್ ಹಿ ಇಸ್ ನಾಟ್ ಬೌಂಡ್ ಬೈ ಸಚ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳುವಂಥ ಕ್ವಶನ್. ಸೊ ಏನಾಗುತ್ತೆ ಇದರಲ್ಲಿ, ಎಸ್ ಮೋಹಿತ್, ಇಟ್ ಈಸ್ bound by all the terms and conditions. ಯಾಕೆ ಅಂದರೆ ದಿಸ್ ಈಸ್ ಅ ಕೈಂಡ್ ಆಫ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಾಂಟ್ರಾಕ್ಟ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಾಂಟ್ರಾಕ್ಟ್ ಅಂದರೆ ಈಗ LIC ಇರಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ಗಳೆಲ್ಲ ದೇ ಹ್ಯಾವ್ ಅ ಪ್ರಿಂಟೆಡ್ ಫಾರ್ಮ್ ಆಫ್ ಕಾಂಟ್ರಾಕ್ಟ್ಸ್. ಸೊ ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಹಿಂದ್ಗಡೆ ಬ್ಯಾಕಲ್ಲಿ ಇರುತ್ತೆ, ಎಲ್ಲೋ ಇರುತ್ತೆ. ಆದರೆ ಯಾರು ಅದನ್ನು ಓದಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಬಟ್ ದೇ ಮಸ್ಟ್ ಬಿ ಹ್ಯಾವಿಂಗ್ ಅ ರೀಸನೇಬಲ್ ನೋಟಿಸ್ ಆಫ್ ಸಚ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಆ ಟರ್ಮ್ಸ್ ಇದೆ, ಅದನ್ನು ಓದಿ ಹೇಳುವಂಥದ್ದು ಒಂದು ಅಟ್ಲೀಸ್ಟ್ ಸಿ ಅಟ್ ದಿ ನೆಕ್ಸ್ಟ್ ಪೇಜ್, ಸಿ ಅಟ್ ಪೇಜ್ 2, ಟರ್ನ್ ದಿ ಪೇಜ್ ಅಂತ ಹೇಳಿ ಏನಾದರೂ ಒಂದು ಇನ್ಸ್ಟ್ರಕ್ಷನ್ಸ್ ಇರಬೇಕು. ಸೊ ಇಲ್ಲಿ ಅದೇ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು, ಟು ಲುಕ್ ಬಿಹೈಂಡ್ ಅಂತ. ಹೆನ್ಸ್ ಏನಾಯಿತು, ಮಿಸ್ಟರ್ ಎ ಇಸ್ ಬೌಂಡ್ ಬೈ ಆಲ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವೆದರ್ ಹಿ ರೆಡ್ ಇಟ್ ಆರ್ ನಾಟ್. ಓಕೆ, ದಿಸ್ ಇಸ್ ದಿ ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. A and B agree to deal in smuggled goods. A refuses to give B's share of profit. In this case, A, B can enforce the agreement in the court. B can only claim damages. C, B has no remedy as the contract is illegal. D, B can enforce the contract and claim damages. ಏನಾಗುತ್ತೆ ಇದು? A ಮತ್ತು B, they are agreeing on a kind of an agreement which is illegal. Smuggling of the goods ಏನಾಗುತ್ತೆ, it is illegal. ಸೊ ಇಲ್ಲಿಗಲ್ ಆದಾಗ ಬೇಸಿಕ್ ಅದೇ ವಾಯ್ಡ್ ಆಗುತ್ತೆ. ಆ ಕಾಂಟ್ರಾಕ್ಟ್ ಏನು, ಇಟ್ ಈಸ್ ವಾಯ್ಡ್ ಆಸ್ ಪರ್ ಸೆಕ್ಷನ್ 23. ಸೊ A refuses to give B's share of profit. ಸೊ ಇದರಲ್ಲಿ ಏನೋ ಅಗ್ರಿಮೆಂಟ್ ಮಾಡಿಕೊಂಡು ಆಮೇಲೆ ಪ್ರಾಫಿಟ್ ಬಂದಾಗ ನಾನು ಪ್ರಾಫಿಟ್ ಕೊಡೋದಿಲ್ಲ ಹೇಳುವಂಥದ್ದು. ಸೊ ಇಲ್ಲಿಗಲ್ ಅಗ್ರಿಮೆಂಟ್ಸು, ವಾಯ್ಡ್ ಅಗ್ರಿಮೆಂಟ್ಸು ಡಿಫ್ರೆನ್ಸ್ ಏನಂದರೆ, ಆಲ್ ವಾಯ್ಡ್ ಅಗ್ರಿಮೆಂಟ್ಸ್ ದೇ ಆರ್ ವಾಯ್ಡ್ ಬಟ್ ದೇ ಆರ್ ನಾಟ್ ಇಲ್ಲಿಗಲ್. ಆದರೆ ಎಲ್ಲ ಇಲ್ಲಿಗಲ್ ಅಗ್ರಿಮೆಂಟ್ಸ್ ಏನಿರುತ್ತೆ ದೇ ಆರ್ ವಾಯ್ಡ್. ಹಾಗೆ ಕೊಲ್ಯಾಟರಲ್ ಅಗ್ರಿಮೆಂಟ್ಸ್ ಆರ್ ಆಲ್ಸೋ ವಾಯ್ಡ್. ಆ ಮೇನ್ ಏನು ಅಗ್ರಿಮೆಂಟ್ ಇರುತ್ತೆ ಇಲ್ಲಿಗಲ್ ಅಗ್ರಿಮೆಂಟ್, ಅದ್ರ ಜೊತೆಗೆ ಯಾವ್ಯಾವ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟದ್ದು, ಅದು ಕೂಡ ವಾಯ್ಡ್ ಆಗುತ್ತೆ. ಹೆನ್ಸ್ ಬೀಟ್ ಮೇನ್ ಆರ್ ಕೊಲ್ಯಾಟ್ರಲ್ ಎಲ್ಲವೂ ಒಂದು ವಾಯ್ಡ್ ಆಗೋದಕ್ಕೆ B has no remedy as the contract is illegal. This is a question of section 23 which speaks regarding legality of object and consideration. Yes Mohit, it is 2C, correct. Third question. A agrees to pay 1,000 to B if a certain ship returns within a year. However, the ship sinks within the year. In this case, the contract becomes A valid, B void, C voidable and D illegal. So ಇದರಲ್ಲಿ ಏನಾಯಿತು, ಇದು ಯಾವ ತರಹದ ಕಾಂಟ್ರಾಕ್ಟ್ ಇದು? ದಿಸ್ ಇಸ್ ಅ ಕೈಂಡ್ ಆಫ್ ಅ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ವಿಚ್ ಇಸ್ ಬೇಸ್ಡ್ ಆನ್ ಆನ್ ಸ್ಪೆಸಿಫೈಡ್ ಅನ್ಸರ್ಟನ್ ಇವೆಂಟ್ ಬಟ್ ಡ್ಯೂರೇಷನ್ ಇಸ್ ಫಿಕ್ಸ್ಡ್. ವಿದಿನ್ ಅ ಇಯರ್ ಅಂತ ಹೇಳಿ ಕೊಟ್ಟಿದ್ದಾರೆ, ವಿದಿನ್ ಅ ಇಯರ್ ಅಂತ. ಸೊ ಹೀಗೆ ಕೊಟ್ಟಾಗ if that ship does not return within a year or ship returns within a year, depending upon that we have to decide the legality or not legality, the validity of the contract or whether it's void anta. So idu it's dependent upon section 35. ಅದರಲ್ಲಿ ಏನು ಹೇಳುತ್ತೆ, ಸಪೋಸ್ ಒಂದು ಟೈಮ್ ಡ್ಯೂರೇಷನ್ ಫಿಕ್ಸ್ ಮಾಡಿದ್ದಾರೆ, ಆ ಡ್ಯೂರೇಷನಲ್ಲಿ ಇಫ್ ದ ಇವೆಂಟ್ ವಿಚ್ ಹ್ಯಾಪನ್ಸ್ ಇಟ್ ಬಿಕಮ್ಸ್ ಇಂಪಾಸಿಬಲ್, ಅದು ಇಂಪಾಸಿಬಲ್ ಆಗೋಯ್ತು, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆವಾಗ ಏನಾಯಿತು ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್, ಅಥವಾ ಈವನ್ ಆಫ್ಟರ್ ದಿ ಎಕ್ಸ್ಪೈರಿ ಆಫ್ ದಿ ಪೀರಿಯಡ್ ದ್ಯಾಟ್ ಇವೆಂಟ್ ಡಿಡ್ ನಾಟ್ ಹ್ಯಾಪನ್, ಈವನ್ ದೆನ್ ಇಟ್ ಬಿಕಮ್ಸ್ ವಾಯ್ಡ್. ಸೊ ಹೀಗೆ ನಾವು ನೋಡುವಾಗ ಏನಾಗುತ್ತೆ, ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್.
Okay, these are known as time bound contingent contract. Section 36, impossibility. Of course, it is impossibility also applies, but this is an illustration which is expressly given under section 35. Next, fourth one. A dress is displayed in the showroom with a price tag attached to the dress. A buyer interested in the dress and ready to pay the price mentioned in the tag approached the shopkeeper for purchasing the dress. A. The shopkeeper can refuse to sell the dress as display of dress is just an invitation to offer. B. The shopkeeper cannot refuse to sell the dress as the buyer has accepted the offer. C. In the case of refusal, the shopkeeper will be liable for breach of contract. And D. The shopkeeper cannot refuse to sell the dress but may charge higher price. ಇದರಲ್ಲಿ ಏನಂದರೆ ಒಂದು ಡಿಸ್ಪ್ಲೇ ಆಫ್ ಗೂಡ್ಸ್ ಇದ್ದಾಗ ಅದರಲ್ಲಿ ಪ್ರೈಸ್ ಟ್ಯಾಗ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಆ ಗೂಡ್ಸ್ಗೆ. ಸೊ ಯಾವುದೋ ಒಬ್ಬ ವ್ಯಕ್ತಿ ಬಂದು ಏನು ತಿಳ್ಕೊಳ್ತಾನೆ, ದಿಸ್ ಇಸ್ ದ ಕೈಂಡ್ ಆಫ್ ಆಫರ್ ವಿಚ್ ಈಸ್ ಬೀಯಿಂಗ್ ಗಿವನ್ ಬೈ ದಿ ಶಾಪ್ ಕೀಪರ್ ಅಂತ ತಿಳ್ಕೊಳ್ತಾನೆ. ಸೊ ಹಾಗಂತ ತಿಳ್ಕೊಂಡು ಐ ಅಕ್ಸೆಪ್ಟ್ ದಿ ಆಫರ್ ಅಂತ ಹೇಳಿದರೆ ಅದು ಸರಿನಾ, ಇಸ್ ಇಟ್ ಪ್ರಾಪರ್ ಅಂತ ಹೇಳುವಂಥ ಕ್ವಶನ್. ಸೊ ಇದರಲ್ಲಿ ಏನಾಗಿದೆ, ಆ ಡ್ರೆಸ್ ವಿಚ್ ಇಸ್ ಬೀನ್ ಡಿಸ್ಪ್ಲೇಡ್, ಆಲ್ದೋ ಇಟ್ ಈಸ್ ದೇರ್ ಇಸ್ ಅ ಪ್ರೈಸ್ ಟ್ಯಾಗ್ ವಿಚ್ ಇಸ್ ಅಟ್ಯಾಚ್ ಟು ದ ಡ್ರೆಸ್, it does not mean that it is an offer. ಅದು ಆಫರ್ ಅಂತ ಆಗೋದಿಲ್ಲ. ಇಟ್ ಈಸ್ ಅನ್ ಇನ್ವಿಟೇಷನ್ ಟು ಆಫರ್. ಸೊ ಶಾಪ್ನವರು ಮಾಡುವಂಥದ್ದು ಇನ್ವಿಟೇಷನ್ ಟು ಆಫರ್. ಆ ಇನ್ವಿಟೇಷನ್ ಅಂದರೆ ಆಫರ್ಗೆ ದೇ ಆರ್ ಇನ್ವೈಟಿಂಗ್ ಫಾರ್ ದಿ ಆಫರ್, ಯು ಕ್ಯಾನ್ ಗಿವ್ ದಿ ಆಫರ್ಸ್ ಅಂತ ಹೇಳುವಂಥದ್ದು. ಹಾಗೆ ಯಾರು ಕಸ್ಟಮರ್ಸ್ ಇರ್ತಾರೆ ಅವರು ಬಂದು ದೇ ಹ್ಯಾವ್ ಟು ಆಫರ್. ಈ ಕಸ್ಟಮರ್ಸ್ ಕೊಟ್ಟಿರುವಂಥ ಆಫರ್ಗೆ ಲಾಸ್ಟ್ ಅಕ್ಸೆಪ್ಟೆನ್ಸ್ ಕೊಡುವಂಥದ್ದು ಯಾರು, ಮತ್ತೆ ಶಾಪ್ ಕೀಪರ್ಸೇ. ಸೊ ಅದಕ್ಕೋಸ್ಕರ acceptance, again when the shopkeeper is having that discretion, so it is A. The shopkeeper can refuse to sell the dress as display of dress is just an invitation to offer. Okay, next, fifth question. Arun has two cars, one of white color and another of red color. He offers to sell one of the cars to Basu thinking that he is selling the car which has white color. Basu agrees to buy the car thinking that Arun is selling the car which has red color. Will this agreement becomes a valid contract? A. Yes, B. No, C. Insufficient information, and D. None of the above. Section 13 ಏನು ಹೇಳುತ್ತೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ, ಕನ್ಸೆಂಟ್ when two persons agree on a same thing in the same sense. ಅಂದರೆ ಏನು, ಇಟ್ಸ್ ಬೇಸ್ಡ್ ಆನ್ ದಿ ಕಾನ್ಸೆನ್ಸಸ್ ಆ್ಯಡ್ ಐಡಮ್ ಅಂತ, ಇಬ್ಬರು ಒಂದೇ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಸೊ ಹಾಗೆ ಆಗದಿದ್ರೆ ಏನಾಗುತ್ತೆ, ಅದು ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕ್ ಆದಾಗ ಒಂದು ಪಾರ್ಟ್ ಮಿಸ್ಟೇಕ್ ಬೇರೆ ಬೇರೆ ಥರ ಇದೆ. ಮಿಸ್ಟೇಕ್ ಆಫ್ ಲಾ ಇದೆ, ಮಿಸ್ಟೇಕ್ ಆಫ್ ಲಾದಲ್ಲೇ ಮಿಸ್ಟೇಕ್ ಆಫ್ ಇಂಡಿಯನ್ ಲಾ, ಮಿಸ್ಟೇಕ್ ಆಫ್ ಫಾರಿನ್ ಲಾ ಇದೆ. ಮಿಸ್ಟೇಕ್ ಆಫ್ ಫ್ಯಾಕ್ಟಲ್ಲಿ ಅಗೇನ್ ಮಿಸ್ಟೇಕ್ ಆಫ್ ಲೈಕ್ ಯೂನಿಲ್ಯಾಟ್ರಲ್ ಮಿಸ್ಟೇಕ್, ಬೈಲ್ಯಾಟ್ರಲ್ ಮಿಸ್ಟೇಕ್ ಅಂತ ಇದೆ. ಸೊ ಇದು ಯಾವ ಕೇಸಲ್ಲಿ ಬರುವಂಥದ್ದು, ಇದು ಇಬ್ಬರು ಕೂಡ they did not agree in the same thing in the same sense. It means there is a bilateral mistake, ibru bilateral mistake. So ಹಾಗೆ ಇರುವಾಗ section 20 Indian Contract Act ಹೇಳುತ್ತೆ, when there is a bilateral mistake then the agreement becomes void. ಅದಕ್ಕೋಸ್ಕರ ಏನು ಹೇಳ್ತದೆ, ವಿಲ್ ದಿಸ್ ಅಗ್ರಿಮೆಂಟ್ ಬಿಕಮ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ನೋ, ಇಟ್ ಡಸಂಟ್ ಬಿಕಮ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ, ಸಿಕ್ಸ್ ಕ್ವಶನ್. A offered a reward of 10,000 for recovery of some valuable missing articles. B, who did not know of this offer, found the missing articles. Which one of the following is the correct solution of this problem? A, giving delivery of articles to A amounts to an acceptance and hence B is entitled to get the reward of 10,000. B, giving delivery of articles to A amounts to performance of a condition precedent to an offer and hence there is a valid acceptance. So B must get the reward of 10,000. C, as there is no acceptance of an offer due to want of knowledge, B is not entitled to get the reward of 10,000. D, in the absence of any legal obligation on A, no claim for reward of 10,000 is maintainable by B. So what is the answer here?
So this is based on a very famous case law. ಯಾವ್ದದು? It is ಲಾಲ್ಮಾನ್ ಶುಕ್ಲಾ ವರ್ಸಸ್ ಗೌರಿ ದತ್ತ. ಏನು ಪ್ರಿನ್ಸಿಪಲ್ ಏನು ಹೇಳುತ್ತೆ? ಯಾವುದೋ ಒಂದು ವ್ಯಾಲ್ಯೂಬಲ್ ಮಿಸ್ಸಿಂಗ್ ಆರ್ಟಿಕಲ್ಸ್ಗೆ ಅದನ್ನು ಕಂಡು ಹುಡ್ಕೊಂಡು ಬಂದರೆ ಐ ವಿಲ್ ಗಿವ್ ಎ ರಿವಾರ್ಡ್ ಅಂತ ಹೇಳುವಂಥದ್ದು. ಒಬ್ಬ ವ್ಯಕ್ತಿ ಹುಡ್ಕೊಲಿಕ್ಕೆ ಹೋಗಿದ್ದಾನೆ, ಆದರೆ ನಾಟ್ ಫಾರ್ ದ ರೀಸನ್ ದ್ಯಾಟ್ ರಿವಾರ್ಡ್ ಇದೆ ಅಂತ ಹೇಳ್ಕೊಂಡು ಹುಡ್ಕ್ಲಿಕ್ಕೆ ಹೋಗಲಿಲ್ಲ, ಬಟ್ ಹಿ ಫೌಂಡ್ ದಿ ಮಿಸ್ಸಿಂಗ್ ಆರ್ಟಿಕಲ್ಸ್. ಸೊ ಕ್ಯಾನ್ ಹಿ ಕ್ಲೇಮ್ ದಿ ರಿವಾರ್ಡ್ ಹೇಳುವಂಥ ಕ್ವಶನ್. ಸೊ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ನೋಡ್ಲಿಕ್ಕೆ ಹೋದರೆ ದ ಆಫರ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ದಿ ಆಫರರ್. ದ ಕಮ್ಯುನಿಕೇಷನ್ ಆಫ್ ದಿ ಆಫರ್ ಶುಡ್ ಬಿ ಡನ್ ಟು ದಿ ಅಕ್ಸೆಪ್ಟರ್ ಆರ್ ದಿ ಆಫರರ್ ಹೇಳುವಂಥ ಒಂದು ಪ್ರಿನ್ಸಿಪಲ್ ಇದೆ. ಅದು ನಾವು ಲಾಲ್ಮಾನ್ ಶುಕ್ಲಾ ವರ್ಸಸ್ ಗೌರಿ ದತ್ತದಲ್ಲೂ ಕೂಡ ಕಾಣ್ತೇವೆ. ಹೆನ್ಸ್ ಇನ್ ದಿಸ್ ಕೇಸ್ ಏನಾಗುತ್ತೆ, ಆಸ್ ದೆರ್ ಈಸ್ ನೋ ಅಕ್ಸೆಪ್ಟೆನ್ಸ್ ಆಫ್ ಎನ್ ಆಫರ್ ಡ್ಯೂ ಟು ವಾಂಟ್ ಆಫ್ ನಾಲೆಜ್, ಅವರಿಗೆ ಗೊತ್ತೇ ಇರಲಿಲ್ಲ ಆಫರ್ ಇದೆ ಅಂತ ಹೇಳಿ. ಹೆನ್ಸ್ ಬಿ ಈಸ್ ನಾಟ್ ಎಂಟೈಟಲ್ಡ್ ಟು ಗೆಟ್ ದಿ ರಿವಾರ್ಡ್ ಆಫ್ 10,000. ಓಕೆ, 7th question. Which of the following is not an exception to the rule? No consideration, no contract. A. Compensation for involuntary services. B. Love and affection. C. Contract of agency. And D. Gift. So ನಾವು section 25 ಅಲ್ಲಿ ನೋಡ್ತೇವೆ. When there is no consideration, it does means contract is not there. The contract is void ಅಂತ ಹೇಳುವಂಥದ್ದು. So every contract must require consideration. But there are certain exceptions. So ಆ exceptions ಇರುವಾಗ ಯಾವ್ಯಾವ ಎಕ್ಸೆಪ್ಷನ್ಸ್ ಹಲವಾರಿವೆ, ಆದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಎಕ್ಸೆಪ್ಷನ್ ಅಲ್ಲ, ವಿಚ್ ಇಸ್ ನಾಟ್ ಅನ್ ಎಕ್ಸೆಪ್ಷನ್ ಅಂತ ಕಾಣ್ತೇವೆ. ನೋಡಿ, ಐ ಸ್ಟಾರ್ಟ್ ಫ್ರಮ್ ದಿ ಲಾಸ್ಟ್ ಒನ್. ಗಿಫ್ಟ್ ಆಫ್ ಕೋರ್ಸ್, ಗಿಫ್ಟ್ ವೆನ್ ಇಟ್ ಈಸ್ ಡನ್. ಮೂವಬಲ್ ಪ್ರಾಪರ್ಟಿ ಆದರೆ ಜಸ್ಟ್ ಬೈ ಡೆಲಿವರಿ ಆಫ್ ದಿ ಪ್ರಾಪರ್ಟಿ. ಇಮ್ಮೊಬಲ್ ಪ್ರಾಪರ್ಟಿ ಆದರೆ ಹೇಗೆ, ಅಕ್ಸೆಪ್ಟರ್, ಡೋನಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಆ ಲೀಗಲ್ ಫಾರ್ಮಾಲಿಟೀಸ್ ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಅಂತ ಆದರೆ ಆ ಗಿಫ್ಟ್ ಏನು ಪ್ರಾಪರ್ಲಿ ವೆನ್ ಇಟ್ ಈಸ್ ಡನ್. ಆವಾಗ ಇವನ್ ಇಫ್ ಇಟ್ ಡಸ್ ನಾಟ್ ಹ್ಯಾವ್ ಕನ್ಸಿಡರೇಷನ್ ಆಲ್ಸೋ, ಗಿಫ್ಟ್ ಇಸ್ ಅ ವ್ಯಾಲಿಡ್ ಒನ್. ವಿ ಕ್ಯಾನ್ ಸಿ ಅಂಡರ್ ಸೆಕ್ಷನ್ 25 ಆಸ್ ಅನ್ ಎಕ್ಸೆಪ್ಷನ್ ಓನ್ಲಿ. ಹಾಗೆ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಕೂಡ ಅದೇ ರೀತಿಯಲ್ಲಿ ಯು ಡು ನಾಟ್ ರಿಕ್ವೈರ್ ಕನ್ಸಿಡರೇಷನ್. ಎನಿಥಿಂಗ್ ವಿಚ್ ಇಸ್ ಡನ್ ಇನ್ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್, ಅದು ರೈಟಿಂಗಲ್ಲಿ ಇರಬೇಕು, ಅದೆಲ್ಲ ಬೇರೆ ಫಾರ್ಮ್ಯಾಟಿಸ್ ಇದೆ. ಬಟ್ ವೆನ್ ಇಟ್ ಇಸ್ ಡನ್ ಇನ್ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಬಿಟ್ವೀನ್ ದ ನಿಯರ್ ರಿಲೇಟಿವ್ಸ್, ಅವರ ಮಧ್ಯೆ ಆಗುವಂತಹ ಸಹ ಅದು ಎಕ್ಸೆಪ್ಷನ್ ಆಗುತ್ತೆ. ಕಾಂಪನ್ಸೇಷನ್ ಫಾರ್ ವಾಲಂಟರಿ ಸರ್ವಿಸಸ್ ಆಗುತ್ತೆ, ಇನ್ವಾಲಂಟರಿ ಸರ್ವಿಸಸ್ಗೆ ಆಗೋದಿಲ್ಲ. ಓಕೆ, ಯಾರೋ ಒಬ್ಬ ಒಂದು ಗ್ರ್ಯಾಟಿಟ್ಯೂಯಸ್ ಆ್ಯಕ್ಟ್, ಯಾರೊಬ್ಬನ ಬಚಾವ್ ಮಾಡ್ದ, ಏನೋ ಒಂದು ಹೆಲ್ಪ್ ಮಾಡ್ದ, ಸೊ ಅದಕ್ಕೋಸ್ಕರ ಆಮೇಲೆ ಏನು ಹೇಳ್ತಾನೆ, ಫಾರ್ ದಿ ಅದೊಂದು ಹಳೆಯ ಒಂದು ಪಾಸ್ಟ್ ವಾಲಂಟರಿ ಸರ್ವಿಸಿಗೆ ಐ ವಿಲ್ ಕಾಂಪನ್ಸೇಟ್ ಯು ಅಂತ ಹೇಳಿ ಯಾರಾದರೂ ಪ್ರಾಮಿಸ್ ಮಾಡಿದರೆ, ಆಲ್ ದ ಪ್ರೆಸೆಂಟ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಕನ್ಸಿಡರೇಷನ್, ಬಟ್ ಸ್ಟಿಲ್ ಇಟ್ ಈಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ, ಸೊ ಇದೇನಾಯಿತು, ಇನ್ವಾಲಂಟರಿ ಸರ್ವಿಸ್ ಅಂತ ಏನಿದೆ ಅದಕ್ಕೋಸ್ಕರ ದಿಸ್ ಇಸ್ ರಾಂಗ್. ಹೆನ್ಸ್ ದಿಸ್ ಇಸ್ ನಾಟ್ ಅನ್ ಎಕ್ಸೆಪ್ಷನ್. ಎ ಇಸ್ ನಾಟ್ ಅನ್ ಎಕ್ಸೆಪ್ಷನ್ ಅಂಡರ್ ದಿಸ್. ನೆಕ್ಸ್ಟ್ 8th question. A mere attempt to deceive a party to a contract. A is fraud even though the party is not deceived. B is not fraud unless the party is actually deceived. C amounts to coercion. D amounts to misrepresentation. ಸೊ ಇದು ಏನು ಆನ್ಸರು? ಫ್ರಾಡ್ ಹೇಳುವಂಥದ್ದು ನಾವು ಕಾಣ್ತೇವೆ. ಫ್ರಾಡ್ ವೆನ್ an act is done when there is no promise, without intention you will promise to perform it, without intention of performing there is a promise, an act fitted to deceive ಹೇಳುವಂಥ ಒಂದು ಹಲವಾರು ಆ್ಯಕ್ಟ್ಸ್ಗಳನ್ನು ನಾವು ಫ್ರಾಡ್ ಹೇಳುವಂಥ ಒಂದು ಫ್ರೀ ಕನ್ಸೆಂಟಲ್ಲಿ ಬರೋದಿಲ್ಲ ಅದು. ಸೊ ಇಫ್ ಎನಿಥಿಂಗ್ ಇಸ್ ಡನ್ ಇನ್ ಫ್ರಾಡ್ ವಿಲ್ ಕನ್ಸಿಡರ್ ದ್ಯಾಟ್. ಸೊ ವೆನ್ a person is trying to deceive something, just an attempt, will it amount to fraud ಅಥವಾ ಇಲ್ವಾ ಅಂತ ಕೇಳುವಂಥದ್ದು. ಸೊ ಅದಕ್ಕೆ ಏನು, ದ ಪರ್ಸನ್ ಹೂ ಇಸ್ ಕಮಿಟಿಂಗ್ ಫ್ರಾಡ್, ಯಾರು ಫ್ರಾಡ್ ಮಾಡ್ತಿದ್ದಾರೆ, he must induce other persons to do particular act. ಆ ಇಂಡ್ಯೂಸ್ಮೆಂಟ್ ಇರಬೇಕು. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ದಿಸ್ ಇಸ್ ನಾಟ್ ಫ್ರಾಡ್ ಅನ್ಲೆಸ್ ದ ಪಾರ್ಟಿ ಇಸ್ ಆ್ಯಕ್ಚುಲಿ ಡಿಸೀವ್ಡ್. ನಿಜವಾಗಿಯೂ ಮೋಸ ಹೋಗದ ಹೊರತು ಏನಾಗುತ್ತೆ, ಅ ಮಿಯರ್ ಅಟೆಂಪ್ಟ್ ಟು ಡಿಸೀವ್ ಅ ಪಾರ್ಟಿ ಟು ಅ ಕಾಂಟ್ರಾಕ್ಟ್ ಈಸ್ ಫ್ರಾಡ್, ಇಸ್ ನಾಟ್ ಅ ಫ್ರಾಡ್ ಅಂತ ಹೇಳ್ತಾರೆ. ಅಂದರೆ ಆ್ಯಕ್ಚುಲಿ ದೇರ್ ಮಸ್ಟ್ ಬಿ ಡಿಸೆಪ್ಷನ್ ಆನ್ ದಿ ಪಾರ್ಟ್ ಆಫ್ ದ ಪರ್ಸನ್ ಹೂ ಹ್ಯಾಸ್ for whom fraud has occurred. 9th question.
a threat to kidnap one's son is consideration of 5 lakh is void because of A. Inadequacy of consideration, B. Incompetence of parties, C. Absence of free consent, and D. All of the above. ಏನಾಯ್ತಿದು? ಒಂದು ಥ್ರೆಟ್ ಕೊಡೋದು, ಐ ವಿಲ್ ಡೂ ಸಮಥಿಂಗ್ ಅಂತ ಹೇಳಿ, ಏನೋ ಒಂದು ನೀನು 5 ಲಕ್ಷ ಕೊಡು, 6 ಲಕ್ಷ ಕೊಡು ಅಂತ ಹೇಳಿ ಹೇಳುವಂಥದ್ದಕ್ಕೆ ಏನಾಗತ್ತೆ? ವಾಟ್ ಕೈಂಡ್ ಆಫ್ ಆ್ಯಕ್ಟ್ ಇಸ್ ದಿಸ್? An act to do which is forbidden by IPC, or threatening to do an act which is forbidden by IPC. ಸೊ ಈ ಥ್ರೆಟ್ ಅಂತ ಬಂದ್ಕೊಳ್ಳೆ ನಾವು ಸಹಜವಾಗಿ ಕಾಣುವಂಥದ್ದು ಕೋರ್ಷನ್. ಈ ಕೋರ್ಷನ್, when there is a coercion, there is no free consent. ಫ್ರೀ ಕನ್ಸೆಂಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಕೋರ್ಷನ್, ಫ್ರಾಡ್, ಅಂಡ್ಯೂ ಇನ್ಫ್ಲುಯೆನ್ಸ್, ಮಿಸ್ರಿಪ್ರೆಸೆಂಟೇಷನ್ ಇವೆಲ್ಲವೂ ಕೂಡ ದೇ ಆರ್ ರೀಸನ್ಸ್ ಫಾರ್ ವೇರ್ ದೇರ್ ಇಸ್ ನೋ ಫ್ರೀ ಕನ್ಸೆಂಟ್. ಹೆನ್ಸ್ ಈ ಕಾಂಟ್ರಾಕ್ಟ್ ಯಾಕೆ ವಾಯ್ಡ್ ಆಗುತ್ತೆ ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ಫ್ರೀ ಕನ್ಸೆಂಟ್. ವಾಯ್ಡ್ ಅಂದರೆ ಅದರದ್ದು ಎಫೆಕ್ಟ್ ವಾಯ್ಡೇಬಲ್ಲೇ, ಆದರೆ ಅಟ್ ದಿ ಆಪ್ಷನ್ ಆಫ್ ಒನ್ ಪಾರ್ಟಿ ಹಿ ಕ್ಯಾನ್ ಮೇಕ್ ಇಟ್ ವಾಯ್ಡ್ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಈ ಒಂದು ಕ್ವಶನ್ ಹಾಗೆ ಕೊಟ್ಟಿದ್ದಾರೆ. ಸೊ ಡು ನಾಟ್ ಗೆಟ್ ಕನ್ಫ್ಯೂಸ್ಡ್. ವೆನ್ ಇಟ್ಸ್ ಅ ಕೋರ್ಷನ್ ಇಟ್ ಈಸ್ ವಾಯ್ಡೇಬಲ್, ಬಟ್ ಏನಾಗುತ್ತೆ, ಒನ್ ಅಗ್ರೀಡ್ ಪಾರ್ಟಿ ಅಟ್ ದಿ ಆಪ್ಷನ್ ಆಫ್ ದಿ ಅಗ್ರೀಡ್ ಪಾರ್ಟಿ ಹಿ ಕ್ಯಾನ್ ಮೇಕ್ ಇಟ್, ಅಂದರೆ ಅದನ್ನ ನಲ್ಲಿಫೈ ಮಾಡ್ಬೋದಲ್ಲ. ಫಾರ್ ಹಿಮ್ ಇಟ್ ಈಸ್ ಅ ವಾಯ್ಡ್ ಒನ್. Just a minute. Yes. 10th question. A enters into an agreement with B, who has robbed A of rupees 10,000 to drop a prosecution against him in consideration of B's returning rupees 8,000. Afterwards, B refused to pay. A can get from B A 8,000, B 100, C nothing, D 10,000 plus damages. So ಇದು ಏನಾಗುತ್ತೆ? This is a kind of a contract where there is an agreement in restraint of legal proceedings. Actually A ಮತ್ತೆ B has robbed A. ಆದರೂ ಏನು ಮಾಡ್ತಾನೆ, ಇವರಿಬ್ಬರ ಮಧ್ಯೆ ಮತ್ತೆ ಕಾಂಟ್ರಾಕ್ಟ್ ಆಗಿ ನಾನು ನಿನ್ನ ಬಗ್ಗೆ ಏನು ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದಾನೆ, ಪ್ರಾಸಿಕ್ಯೂಷನ್, ಐ ವಿಲ್ ಡ್ರಾಪ್ ದಟ್ ಪ್ರೊಸೀಡಿಂಗ್ಸ್, ಡ್ರಾಪ್ ದಟ್ ಪ್ರಾಸಿಕ್ಯೂಷನ್ ಪ್ರೊವೈಡೆಡ್ ಇಫ್ ಯು ಪೇ ಮಿ ಸಮ್ ಅಮೌಂಟ್ ಅಂತ ಹೇಳುವಂಥ ಈ ಒಂದು ಮಾತು ಏನು ಅವ್ರ ಮಧ್ಯೆ ಕಾಂಟ್ರಾಕ್ಟ್ ಆಗಿತ್ತು. ಸೊ ಕ್ರೈಮ್ ಯಾವಾಗಲೂ ಇಟ್ಸ್ ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್. ಆಲ್ದೋ ಇಫ್ ದೀಸ್ ಪರ್ಸನ್ಸ್ ಪಾರ್ಟೀಸ್ ಹ್ಯಾವ್ ಅಗ್ರೀಡ್, ಇಟ್ ಈಸ್ ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. Okay, so ಅದಕ್ಕೋಸ್ಕರ A can get B from B nothing because the contract is void as per section 28, which says that agreement in restraint of legal proceedings, he can get nothing. And it's also against public policy. Of course it is section 23. It's against public policy ಹೇಳುವಂಥದ್ದೆಲ್ಲ ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂತೆಲ್ಲ ಇರತ್ತಲ್ಲ ಅದರಲ್ಲಿ ಬರುತ್ತೆ. ಎಷ್ಟನೇ ಕ್ವಶನ್ ಇದು? 9th, 10th. 11th question. A is in dire need of rupees 1 lakh but was unable to get any loan from banks as he had no security to offer. A approached his friend B, who, knowing the helpless position of A, lent money at a very high rate of interest, saying that he had himself borrowed money from C. The contract is: A vitiated by undue influence that B had exercised over A due to his close friendship. B, void as the rate of interest being very high was unconscionable. C, not valid as B had wrongly misled A that he had borrowed money from C. And D, valid as a friend could not be supposed to have wielded undue influence only because the money lent carried higher rate of interest. So ಇದು ಆಕ್ಚುಲಿ ಏನಾಗುತ್ತೆ, ನಾವು undue influence ಅಲ್ಲಿ ನೋಡುವಂಥದ್ದು. ಸೊ ಅಂಡ್ಯೂ ಇನ್ಫ್ಲುಯೆನ್ಸಲ್ಲಿ ನೋಡುವಾಗ ಅದರಲ್ಲಿ ಬರ್ಡನ್ ಆಫ್ ಪ್ರೂಫ್ ಹೇಳುವಂಥ ಒಂದು ಸೆಕ್ಷನ್ 16 ಸಬ್ಸೆಕ್ಷನ್ 3 ಅಲ್ಲಿ ಕಾಣುವಂಥದ್ದು. ವೆನ್ ಎನಿ ಟ್ರಾನ್ಸಾಕ್ಷನ್ ಇಸ್ ಅನ್ಕಾನ್ಷನೇಬಲ್ ಹೇಳುವಂಥ ಒಂದು ಟ್ರಾನ್ಸಾಕ್ಷನ್ ಇದ್ದಾಗ ಕೇವಲ ರೇಟ್ ಆಫ್ ಇಂಟ್ರೆಸ್ಟ್ ಹೈ ಅಂತ ಹೇಳ್ಕೊಂಡು ಅದು ಅನ್ಕಾನ್ಷನೇಬಲ್ ಅಂತ ಆಗ್ಲಿಕ್ಕಾಗೋದಿಲ್ಲ. ಹಾಗೂ ಇದೆ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಇಲ್ಲೇನಾಗಿದೆ, ಏನ ಅಗತ್ಯತೆಗೆ 1 lakh
ಬೇಕಿತ್ತು, ಆದರೆ ಲೋನ್ ಸಿಗಲಿಲ್ಲ ಯಾವುದೋ ಬ್ಯಾಂಕಿಂದ. ಸೊ ಅದಕ್ಕೋಸ್ಕರ ತನ್ನ ಫ್ರೆಂಡ್ ಹತ್ರ ಹೋಗಿ ಮನಿ ಕೊಡು ಅಂತ ಕೇಳಿದ್ರು. ಅದಕ್ಕೆ ಸಿ ಏನು ಹೇಳ್ದ, ನಾನೇ ಅಂದರೆ no one is taking undue advantage because see himself, his friend himself was in the dire need of money. So that's why undue influence ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. So D, valid as a friend could not be supposed to have wielded undue influence only because the money lent carried higher rate of interest. Okay, so burden of proof depends ಆಗುತ್ತೆ ಆವಾಗ, unconscionable transaction ಅಲ್ಲ ಅಂತ ಹೇಳುವಂಥದ್ದು. So D is the correct answer. 11th one D. 12th question. A paid rupees 5,000 to a government servant to get him a contract for the canteen. The government servant could not get the contract. Can A recover rupees 5,000 paid by him to the government servant? A, yes, the agreement is opposed to public policy. B, the agreement is opposed to public policy. C, no, the agreements are avoidable agreement and can be avoided by A. D, no, the agreement falls under section 23 and hence illegal. What's the answer here? Of course ಇಲ್ಲಿ ಎರಡು ಆನ್ಸರು ಬರುತ್ತೆ, ಬಟ್ ಎಕ್ಸಾಕ್ಟ್ ಆನ್ಸರ್ ಯಾವುದು ಅಂತ ಹೇಳಿ ನಾವು ನೋಡುವಂಥದ್ದು. ಏನಾಗುತ್ತೆ, ಒಂದು ಗೌರ್ಮೆಂಟ್ ಸರ್ವೆಂಟಿಗೆ ಬ್ರೈಬ್ ಮಾಡುವಂಥದ್ದು, ತನಗೆ ಕಾಂಟ್ರಾಕ್ಟ್ ಕೊಡಿಸ್ಕೊಡಿ ಅಂತ ಹೇಳುವಂಥದ್ದು. ಸೊ ಆ ಅಮೌಂಟನ್ನು ರಿಕವರ್ ಮಾಡ್ಬೋದಾ ಅಂತ ಹೇಳಿ. ಸೊ ಈ ಟ್ರೇಡಿಂಗ್ ಇನ್ ದೀಸ್ ಆಫೀಸಸ್, ಗೌರ್ಮೆಂಟ್ ಜಾಬ್ಸ್, ಗೌರ್ಮೆಂಟ್ ಈ ಕಾಂಟ್ರಾಕ್ಟ್ ಎಲ್ಲ ಕೂಡ ಇಟ್ಸ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಆ್ಯಂಡ್ ಹೆನ್ಸ್ ಇಟ್ ಈಸ್ ಇಲ್ಲಿಗಲ್, which is coming under section 23. So direct we can, although this is correct, public policy to some extent it is correct, but very best option, opt option is D. No, the agreement falls under section 23 and hence illegal. Section direct ಕೊಟ್ಟಿದಾರಲ್ಲ ಅದಕ್ಕೋಸ್ಕರ. So it wouldn't be wrong to say that even B is correct. Okay. 13th question. Rani contracted to teach dance to Shruti. Shruti paid an advance of rupees 5,000 for the same. Rani met with an accident and will not be able to dance. She has a daughter as her legal representative. Shruti can A, force her daughter to teach her dance. B, resign the contract and ask for refund of money. C, resign the contract but cannot ask for refund. D, can sue Rani for non-performance of contract. So idalli enu, there was a contract for teaching dance. So teaching dance is all, it is based on the personal qualifications, personal skill of a person. So even if that person dies, can the legal representatives, can they enforce it? No, they cannot teach the dance as such. Okay, that can't be done. So illi enagutte, here the section is section 37, which speaks regarding the obligations of the parties. ಸೊ ಅಲ್ಲಿ ಏನು ಮಾಡ್ಬೋದು, ಹೆಚ್ಚು ಅಂದರೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಆ ಅಮೌಂಟ್ ಏನು ಅದನ್ನು ರೀಫಂಡ್ ಮಾಡಿ ಅಂತ ಕೇಳಬಹುದು. ಹೆನ್ಸ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಟು ರಿಸೈನ್ ದಿ ಕಾಂಟ್ರಾಕ್ಟ್ ಆ್ಯಂಡ್ ಆಸ್ಕ್ ಫಾರ್ ರೀಫಂಡ್ ಆಫ್ ಮನಿ. 14th question. Vivan lives on a rent in a house owned by Swasti. Later, he purchases the house from Swasti. The rent agreement is discharged due to A, waiver of rights, B, novation of contract, C, merger of rights and D, remission of contract. And the ಏನು ಮೊದಲು ವಿವಾನ್, how was he living? Now he was living as a tenant. Later he purchased the same house where he became the owner. ಸೊ ಅರ್ಲಿಯರ್ ಇದು ಏನು ಪಾರ್ಷಲ್ ಇಂಟ್ರೆಸ್ಟ್ ಆಗಿತ್ತು, ಪಾರ್ಷಲ್ ರೈಟ್ ಅಂತ ಹೇಳ್ಬೋದು. ನಾವು ಇಟ್ ಈಸ್ ಅಬ್ಸಲ್ಯೂಟ್ ಇಂಟ್ರೆಸ್ಟ್ ಸಿಕ್ತವನಿಗೆ. ಸೊ ಏನಾಯ್ತು ಈಗ, ಟು ಅ ಸರ್ಟನ್ ಎಕ್ಸ್ಟೆಂಟ್ ಇಟ್ ಈಸ್ ಅ novation ಆಫ್ ಕಾಂಟ್ರಾಕ್ಟ್, ಬಟ್ ರಾದರ್ ದ್ಯಾನ್ ದ್ಯಾಟ್ ದೇರ್ ಇಸ್ ಅ ಮರ್ಜರ್ ಆಫ್ ರೈಟ್ಸ್, ಬಿಕಾಸ್ a tenancy kuda it gets merged with the ownership. Hence the best possible option is C, merger of rights.
15th question. A contract is discharged by novation, which means A. The cancellation of the existing contract, B. Change in one or more terms of the contract, C. Substitution of existing contract for a new one, and D. None of these. So, what is the correct answer here? Novation of the contract andre ಏನು ಅಂತ ಕೇಳುವಂತದ್ದು. Novation is dealt under section 62. Novation and either the parties, there could be the change in the parties, or there could be the substitution of the entire new contract. There could be two possibilities. Okay. So, one of the this is change in one or C, substitution of existing contract for a new one. C, completely one contract ಬದಲು ಇನ್ನೊಂದು ಕಾಂಟ್ರಾಕ್ಟ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆ, ಇಟ್ ಈಸ್ 15C. ಒಂದು ಎರಡು ಟರ್ಮ್ಸ್ ಅಲ್ಲ, ಎಂಟೈರ್ ಕಾಂಟ್ರಾಕ್ಟ್ ಇಸ್ ಬಿಂಗ್ ರಿಪ್ಲೇಸ್ಡ್. ದಿಸ್ ಇಸ್ ಓನ್ಲಿ ಆಲ್ಟ್ರೇಷನ್ ಆಫ್ ದಿ ಕಾಂಟ್ರಾಕ್ಟ್. ಚೇಂಜ್ ಇನ್ ಒನ್ ಆರ್ ಮೋರ್ ಟರ್ಮ್ಸ್ ಆಲ್ಟ್ರೇಷನ್ ಆಫ್ ದಿ ಕಾಂಟ್ರಾಕ್ಟ್ ಆಗುತ್ತೆ. Sixteenth question. A contracted to supply 200 bags of rice to B on 30th December 2019. After supplying 20 bags of rice, A informed B that he will not supply remaining bags of rice to B. In this case, A, there is anticipated breach of contract, B, there is actual breach of contract, C, both of the above, and D, none of the above. Anticipated breach of contract, we deal with section 39 of the Indian Contract Act. So, breach of the contract andre ಒಂದು performance ಇರುತ್ತೆ, ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. Suppose the date is fixed on 25th December. 25th December last date ಅಂತ ಹೇಳಿರ್ತಾರೆ. On 20th December only he says that I cannot perform the contract. Then this is anticipatory breach. ಮೊದಲೇ ಆ term ಗಿಂತ ಮೊದಲೇ he is saying that I cannot perform the contract. So, other side is having the option to wait till this the time fixed, and then even ಅಲ್ಲಿ ತನಕನೂ ಅವ್ರು ಏನು ಕೆಲಸ ಮಾಡಲಿಲ್ಲ ಅಂತ ಆದರೆ, ಪರ್ಫಾರ್ಮ್ ಮಾಡಲಿಲ್ಲ ಅಂತ ಆದರೆ, ಆವಾಗ he can file a suit. Otherwise on 20th also he can file a suit. He is having both the option. What about in this case? 30th ಏನು ಡೇಟ್ ಫಿಕ್ಸ್ ಆಗಿದೆ, ಆ ದಿನನೂ he has performed, ಹಾಗೆ ಆದ ನಂತರ he has not fulfilled certain part of the contract. It means he has committed the actual breach of the contract. So, B is the correct answer. Next, 17th question. Generally, the following damages are not recoverable. A. Ordinary damages, B. Special damages, C. Remote damages, and D. Nominal damages. ಇಲ್ಲೂ ಕೂಡ ಎರಡು ಆಪ್ಷನ್ ಪಾಸಿಬಲ್ ಇದೆ. ಓಕೆ, ordinary damages ke it's always recoverable, but when it comes to special damages, so what are special damages? Special damages andre remote damages, where due to some unusual circumstances, yado unusual circumstance inda enaitu, the party did not know that he would be ishtu damage agatte, he would suffer loss anta gottirilla, when that knowledge also was not conveyed to him. ಈಗ ಉದಾಹರಣೆಗೆ ಒಂದು ದಿನ ನನಗೆ ಇಷ್ಟು ವೀಟ್ ಫ್ಲೋರ್ ಬೇಕು ಹೇಳುವಂಥದ್ದು ಒಬ್ಬ ಆರ್ಡರ್ ಮಾಡಿರ್ತಾನೆ. ಆ ದಿನ ಯಾಕೆ ಬೇಕು ಅಂತ ಹೇಳಿ ಆರ್ಡರ್ ಮಾಡಿರೋದಿಲ್ಲ. ಸೊ ಇಫ್ ಹ್ಯಾಡ್ ಸ್ಟೇಟೆಡ್ ದ್ಯಾಟ್ ಐ ಹ್ಯಾಡ್ ಒನ್ ಕ್ಯಾಟ್ರಿಂಗ್, ಅದಕ್ಕೋಸ್ಕರ ಐ ವಾಂಟ್ ಟು ಸಪ್ಲೈ ಇಟ್ ಇಮಿಡಿಯೇಟ್ಲಿ ಆನ್ ದ್ಯಾಟ್ ಡೇ ಓನ್ಲಿ. ಸೊ ನಾರ್ಮಲ್ ಫ್ಲೋರ್ ಸಪ್ಲೈ ಮಾಡಿರೋದಕ್ಕೆ ಏನಿರುತ್ತೆ ಅದು ಆರ್ಡಿನರಿ ಡ್ಯಾಮೇಜಸ್. ಅದರ್ ಸ್ಪೆಷಲ್ ಡ್ಯಾಮೇಜಸ್ ವಿಚ್ ಹ್ಯಾಸ್ ಅಕ್ಕರ್ ಡ್ಯೂ ಟು ಇವನು ಇನ್ನೊಬ್ಬರಿಗೆ ಆ ಮ್ಯಾರೇಜ್ಗೆ ಅಥವಾ ಯಾವುದೋ ಒಂದಕ್ಕೆ ಕ್ಯಾಟ್ರಿಂಗಿಗೆ ಸಪ್ಲೈ ಮಾಡಲಿಕ್ಕೆ ಆಗಲಿಲ್ಲ, ಅದು ರಿಮೋಟ್ ಡ್ಯಾಮೇಜಸ್, ವೇರ್ ಇಟ್ ಹ್ಯಾಪನ್ ಡ್ಯೂ ಟು ಅನ್ಯೂಶುವಲ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ವಿಚ್ ವಾಸ್ ದ ನಾಲೆಜ್ ವಾಸ್ ನಾಟ್ ಕನ್ವೇಡ್ ಟು ದಿಸ್ ಪರ್ಸನ್. ಸೊ ಗೊತ್ತಿದ್ರೆ ಆವಾಗ ಹಿ ಕ್ಯಾನ್ ಕ್ಲೇಮ್ ಸ್ಪೆಷಲ್ ಡ್ಯಾಮೇಜಸ್, ಅದರ್ವೈಸ್ ಹಿ ಕೆನಾಟ್. ಸೊ ಸ್ಪೆಷಲ್ ಡ್ಯಾಮೇಜಸ್ ಇಟ್ ಸೆಲ್ಫ್ ಈಸ್ ರಿಮೋಟ್, ಅದಕ್ಕೆ ರಿಮೋಟ್ ಡ್ಯಾಮೇಜಸ್ ಅಂತ ಹೇಳ್ತಾರೆ, ಸ್ಪೆಷಲ್ ಡ್ಯಾಮೇಜ್ ಅಂತಲೂ ಹೇಳ್ತಾರೆ. ಬೋತ್ ಬಿ ಆರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. So, we can refer section 73 for this.
18th question. A Swiggy man wrongly delivered the food to Mr. Ishan. Ishan, who took the delivery, ate the food immediately. The Swiggy boy returned soon once he got information about wrong delivery. Ishan should make the payment as his case is deemed to be a khasi contract under A. Claim for necessary supply to persons incapable of contracting. B. Responsibility of the finder of goods. C. Payment by an interested person. D. Obligation of person enjoying benefits under Non-Gratuitous Act. So, what is the correct answer here? ಆ ಸ್ವಿಗ್ಗಿ ಯಾರೋ ಒಬ್ಬರಿಗೆ ಡೆಲಿವರಿ ಮಾಡ್ಲಿಕ್ಕೆ ಹೋಗಿದ್ದು, ಆದರೆ ರಾಂಗ್ ಡೆಲಿವರಿ ಆಯಿತು. ಆ ರಾಂಗ್ ಡೆಲಿವರಿ ತೊಗೊಂಡವನು ಏನು ಮಾಡ್ದ? ಹಿ ಏಟ್ ದಿ ಫುಡ್, ಆಹಾರನ ತಿಂದುಬಿಟ್ಟ. ವೆನ್ ಎ ಸ್ವಿಗ್ಗಿ ಪರ್ಸನ್ ಹಿ ಕೇಮ್ ಬ್ಯಾಕ್, ಸೊ ಕ್ಯಾನ್ ದಿಸ್ ಪರ್ಸನ್ ಸೇ ದ್ಯಾಟ್ ನೋ ವಿ ಡಿಡ್ ನಾಟ್ ಹ್ಯಾವ್ ಎನಿ ಕಾಂಟ್ರಾಕ್ಟ್, ವೈ ಶುಡ್ ವಿ ಅಂತ ಹೇಳಿ. ದಿಸ್ ಇಸ್ ಅ ಕೈಂಡ್ ಆಫ್ ಅ ಖಾಸಿ ಕಾಂಟ್ರಾಕ್ಟ್. ಏನು ಆ್ಯಕ್ಚುಲ್ ಅವರಿಗೆ ಆಬ್ಲಿಗೇಷನ್ಸ್ ಇಲ್ದಿದ್ರು ಸಹ ಏನಾಯಿತು, ದಿಸ್ ಇಸ್ ಅನ್ ಆ್ಯಕ್ಟ್ ವಿಚ್ ಈಸ್ ಡನ್ ಬೈ Non-Gratuitous Act. ಆ ಸ್ವಿಗ್ಗಿ ಇವನಿಗೆ ಏನು ಚಾರಿಟಿಯಲ್ಲಿ ಕೊಟ್ಟಿಲ್ಲ, ಔಟ್ ಆಫ್ ಗ್ರ್ಯಾಚುಟಿ ಹಿ ಹ್ಯಾಸ್ ನಾಟ್ ಗಿವನ್ ದ್ಯಾಟ್ ಫುಡ್ ಅಲ್ವಾ. ಸೊ ಯಾರು ಅದನ್ನು ಎಂಜಾಯ್ ಮಾಡ್ತಾನೆ, ಹೂ ಈಸ್ ಟೇಕಿಂಗ್ ದಿ ಬೆನಿಫಿಟ್ ಆಫ್ ಸಚ್ Non-Gratuitous Act, he is having the obligation to pay that amount. Okay, so this is a question under section 70. Section 70 apply ಆಗುವಂಥದ್ದು. So D is the correct answer. Obligation of person enjoying benefits under Non-Gratuitous Acts. 19th question. Which one of the following is not a characteristic of a contingent contract? A. Performance depends upon a future event. B. The event must be uncertain. C. The event must be collateral to the contract. D. There must be reciprocal promises. ಈ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲದೆ ಇರುವಂಥದ್ದು ಯಾವುದು ಅಂತ. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ನಾವು ಸೆಕ್ಷನ್ 31ನಲ್ಲಿ ಕಾಣ್ತೇವೆ. ಅದು ಬಿಟ್ಟು ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಅಪಾನ್ ಅ ಫ್ಯೂಚರ್ ಇವೆಂಟ್, ಆಫ್ ಕೋರ್ಸ್ ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್. ದ ಇವೆಂಟ್ ಮಸ್ಟ್ ಬಿ ಅನ್ಸರ್ಟನ್, ಎಸ್. ದ ಕೊಲ್ಲಾಟ್ರಲ್ ಇವೆಂಟ್ ಏನು ಹೇಳ್ತಾರೆ, ಅದು ಅನ್ಸರ್ಟನ್ ಇದೆ. ಹಾಗೆ ದ ಇವೆಂಟ್ ಮಸ್ಟ್ ಬಿ ಕೊಲ್ಲಾಟ್ರಲ್ ಟು ದಿ ಕಾಂಟ್ರಾಕ್ಟ್, ಎಸ್. ದೇರ್ ಮಸ್ಟ್ ಬಿ ರೆಸಿಪ್ರೋಕಲ್ ಪ್ರಾಮಿಸಸ್. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಇರಬೇಕಂತ ಇಲ್ಲ. ಹೆನ್ಸ್ ದಿಸ್ ಇಸ್ ದಿ ರಾಂಗ್ ಒನ್. ಇಟ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್. ಅಂದರೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. 20th question. A and B contract that A shall build a house for B at a fixed price. The order in which reciprocal promises are to be performed was not fixed. What shall be the order of performance? A. A's promise to build the house must be performed before B's promise to pay for the house. B. B's promise to pay for the house must be performed before A's promise to build the house. C. A and B should perform their promise simultaneously. And D. None of the above. ಇದೇನು ಆರ್ಡರ್ ಆಫ್ ಈಗ ರೆಸಿಪ್ರೋಕಲ್ ಪ್ರಾಮಿಸಸ್ ಅಂತ ಇರುವಾಗ ಯಾವ ಆರ್ಡ್ರಲ್ಲಿ ದೇ ಹ್ಯಾವ್ ಟು ಪರ್ಫಾರ್ಮ್ ಹೇಳುವಂಥ ಒಂದು ಕ್ವಶನ್ ಇದು. ಆ್ಯಕ್ಚುಲಿ ಕ್ವಶನ್ ಏನು, ದಿಸ್ ಇಸ್ ಡಿಪೆಂಡೆಂಟ್ ಅಪಾನ್ ಸೆಕ್ಷನ್ 52 ಇಲ್ಲಿಸ್ಟ್ರೇಷನ್ನಲ್ಲಿ ಕೊಟ್ಟಿದ್ದಾರೆ. ಏನಾಗುತ್ತೆ, ರೆಸಿಪ್ರೋಕಲ್ ಪ್ರಾಮಿಸಸ್ ಇರುವಾಗ ಯಾವುದು ಒಂದ ಮೇಲೆ ಡಿಪೆಂಡೆಂಟ್ ಆಗಿದೆ ಆವಾಗ ಫಸ್ಟ್ ಯಾವ್ದು ಮಾಡಬೇಕು, ಅದರ ನಂತರ ಇನ್ನೊಂದು ಮಾಡಬೇಕು. ಅದು ಸೆಕ್ಷನ್ 51 ಹೇಳುತ್ತೆ. ಸೆಕ್ಷನ್ 52 ಏನು ಹೇಳುತ್ತೆ, ಇಫ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ದಿ ಟ್ರಾನ್ಸಾಕ್ಷನ್. ಆ ಟ್ರಾನ್ಸಾಕ್ಷನ್ ಹೇಗೆ ರಿಕ್ವೈರ್ಮೆಂಟ್ ಕೇಳುತ್ತೆ. ಈಗ ಮನೆ ಕಟ್ಟಿ ಹಣ ಕೊಡಬೇಕು, ಸೊ ಇದೆಲ್ಲ ಏನು ಆಗುತ್ತೆ, ಹೌ ದಿ ನೇಚರ್ ಆಫ್ ದಿ ಟ್ರಾನ್ಸಾಕ್ಷನ್ ರಿಕ್ವೈರ್ಸ್, ಆಸ್ ಪರ್ ದ್ಯಾಟ್ ದೇ ಹ್ಯಾವ್ ಟು perform. Okay, so here the answer is A's promise to build the house must be performed before B's promise to pay for the house. This is the correct answer. Next, 21st question. B. The proprietor of a newspaper publishes at A's request a libel upon C in the paper, and A agrees to indemnify B against the consequences of the publication and all costs and damages of the action in respect thereof. B is sued by C and has to pay damages and also incurs expenses. Decide in the light of section 224 of the Indian Contract Act of 1872.
A is not liable to be upon indemnity. B, A is liable to be upon indemnity. C, A is not liable to C upon indemnity. And D, none of the above. ಸೊ ಅದಕ್ಕೆ ಇದೇನಾಗುತ್ತೆ ಅಂದರೆ ಒಬ್ಬ ನ್ಯೂಸ್ ಪೇಪರ್ ಏನು ಮಾಡ್ತಾನೆ, ಯಾರದೋ ಒಬ್ಬ ಹೇಳಿಕೆ ಮೇಲೆ ಅಂದರೆ ಒಂದು ಅಗ್ರಿಮೆಂಟ್ ಮೇಲೆ ಒಬ್ಬರ ವಿರುದ್ಧ ಡಿಫಮೇಷನ್ ಸೂಟ್ ಹಾಕ್ತಾನೆ. ಸೊ ಆ ಡಿಫಮೇಷನ್ ಸೂಟ್ ಹಾಕಿದಾಗ ಇನ್ನೊಬ್ಬ ಏನು ಹೇಳಿರ್ತಾನೆ, ಯಾರು ಹೇಳಿಕೆ ಮೇಲೆ ಹೇಳ್ತಾನೆ, ಐ ವಿಲ್ ಇಂಡೆಮ್ನಿಫೈ, ನಿನ್ನ ವಿರುದ್ಧ ಯಾವ ಕೇಸ್ ಆದರೂ ಕೂಡ ನಾನು ಅದಕ್ಕೆ ನಿಮಗೆ ಇಂಡೆಮ್ನಿಫೈ ಮಾಡ್ತೇನೆ ಅಂತ ಹೇಳುವಂಥದ್ದು. ಸೊ ಇದು ಆಮೇಲೆ ಇಂಡೆಮ್ನಿಫೈ ಮಾಡದಿದ್ರೆ ವೆದರ್ ಹಿ ಕ್ಯಾನ್ ಕ್ಲೇಮ್ ಡ್ಯಾಮೇಜಸ್ ಅಂತ ಕೇಳುವಂಥ ಕ್ವಶನ್ ಇದು. ಸೊ ಸೆಕ್ಷನ್ 224 ಮೇಲೆ ಇರುವಂಥ ಕ್ವಶನ್ ಆಗಿದ್ದಕ್ಕೆ ಇದೇನು ಹೇಳುತ್ತೆ ಅಂದರೆ, ನಾನ್ ಲಯಬಿಲಿಟಿ ಆಫ್ ಎಂಪ್ಲಾಯರ್ ಆಫ್ ಏಜೆಂಟ್ ಟು ಡೂ ಅ ಕ್ರಿಮಿನಲ್ ಆ್ಯಕ್ಟ್. ಸೊ ಯಾವುದೇ ಕ್ರಿಮಿನಲ್ ಆ್ಯಕ್ಟನ್ನು ಮಾಡು ಅಂತ ಹೇಳ್ಕೊಂಡು ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ನಾನು ಇಂಡೆಮ್ನಿಫೈ ಮಾಡ್ತೇನೆ ಅಂತ ಒಬ್ಬರು ಎಂಪ್ಲಾಯರ್ ಹೇಳಿದ್ರೆ ಅಥವಾ ಒಬ್ಬರು ಏಜೆಂಟಿಗೆ ಹೇಳಿದರೆ ಆವಾಗ ಏನು, ದ್ಯಾಟ್ ಕಾಂಟ್ರಾಕ್ಟ್ ಈಸ್ ನಾಟ್ ವ್ಯಾಲಿಡ್. ಓಕೆ, ಅದು ಇಂಡೆಮ್ನಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಎ ಇಸ್ ನಾಟ್ ಲಯಬಲ್ ಟು ಬಿ ಅಪಾನ್ ಇಂಡೆಮ್ನಿಟಿ. ಸೆಕ್ಷನ್ 224 ಹೇಳುವಂಥದ್ದು ಇದು. ನೆಕ್ಸ್ಟ್ 22nd ಕ್ವಶನ್. Doctrine of unjust enrichment was laid down by the Supreme Court in which one of the following cases? A. Sarla Mudgal versus Union of India. B. Mafatlal Industries Limited versus Union of India. C. S.R. Bommai versus Union of India. And D. Unnikrishnan versus State of AP. So what's the correct answer here? The doctrine of unjust enrichment ಅಂದರೆ no one can benefit unjustly at the expense of the other ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ಮಫತ್ಲಾಲ್ ಇಂಡಸ್ಟ್ರೀಸ್ ಹೇಳುವಂಥ ಕೇಸಲ್ಲಿ ಏನಾಯಿತು, ಈ ಒಂದು ಯಾರು ಕಂಪ್ನಿ ಇದ್ದು ಆ ಆಕ್ಟ್ರೈ ಡ್ಯೂಟಿ ಏನಿತ್ತು ಅದನ್ನು ದೇ ವಾಂಟೆಡ್ ಟು ಪಾಸ್ ಇಟ್ ಟು ದಿ ಕಸ್ಟಮರ್ಸ್. ಸೊ ಅವರಿಂದ ಮುಖಾಂತರ ಇವರು ಗೌರ್ಮೆಂಟ್ಗೆ ಪೇ ಮಾಡಬೇಕು ಅಂತ ಟ್ರೈ ಮಾಡಿದರು. ಸೊ ದೇರ್ ದಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದಿ ಡಾಕ್ಟ್ರಿನ್ ಆಫ್ ಅನ್ಜಸ್ಟ್ ಎನ್ರಿಚ್ಮೆಂಟ್. ಸೊ ಮಫತ್ಲಾಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಸ್ ದಿ ಕರೆಕ್ಟ್ ಆನ್ಸರ್. 23rd question. Suman owes rupees 50,000 to Pushpa under a contract. It is agreed between Suman, Pushpa and Kusum that Pushpa shall accept Kusum as her debtor instead of Suman. Find the correct option. So ಇದರಲ್ಲಿ ಏನಾಗಿತ್ತಂದ್ರೆ ಇಬ್ಬರು ಡೆಟರ್ ಕ್ರೆಡಿಟರ್ ಇದ್ರು. ಸೊ ತನ್ನ ಬದಲು ಇನ್ನೊಬ್ಬನ ಡೆಟರ್ ಅಂತ ಮಾಡ್ಕೊಳ್ಳಿ ಹೇಳುವಂಥದ್ದನ್ನು ಅವರವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಮೊದಲು ಒಂದು ಕಾಂಟ್ರಾಕ್ಟ್ ಇತ್ತು, ಈಗ ಹೊಸದಾಗಿ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರು. ಸೊ ಏನಾಯಿತು, ಇದು ಇಲ್ಲಿ ಪಾರ್ಟೀಸ್ಗಳು ಚೇಂಜ್ ಆದರು. ಅದಕ್ಕೋಸ್ಕರ ಇದ್ರದ್ದು ಆನ್ಸರ್ ಏನಂತ ನಾವು ನೋಡ್ಲಿಕ್ಕೆ ಹೋದರೆ, ನೋವೇಷನ್, ಇದು ನೋವೇಷನ್ಗೆ ಅಪ್ಲೈ ಆಗುವಂಥದ್ದು. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದ ಓಲ್ಡ್ ಕಾಂಟ್ರಾಕ್ಟ್ ಬಿಟ್ವೀನ್ ಸುಮನ್ ಆ್ಯಂಡ್ ಪುಷ್ಪ ಕಮ್ಸ್ ಟು ಅನ್ ಎಂಡ್ and a new debt from Kusum to Pushpa is created as per section 62 of the Contract Act. Section 62 deals with the novation of the contract. 24th question. Contingent agreements to do or not to do anything if an impossible event happens. A are void if the impossibility of the event is known to the parties at the time when it is made. B are void if the impossibility of the event is not known to the parties to agreement at the time when it is made. C are void whether the impossibility of the event is known or not known to the parties to the agreement at the time when it is made. D are voidable at the option of the parties. ಇದು ಯಾವ ಕ್ವಶನ್ ಅಂದರೆ ಡೈರೆಕ್ಟ್ ನಾವು ಸೆಕ್ಷನ್ 36 ಅಲ್ಲಿ ಕಾಣುವಂಥ ಕ್ವಶನ್. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಟು ಡೂ ಆನ್ ಇಂಪಾಸಿಬಲ್ ಆ್ಯಕ್ಟ್ ಈಸ್ ವಾಯ್ಡ್ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ಆನ್ಸರ್ ಯಾವುದು? ಇಟ್ ಈಸ್ ವಾಯ್ಡ್ ವೆದರ್ ದ ಇಂಪಾಸಿಬಿಲಿಟಿ ಆಫ್ ದಿ ಇವೆಂಟ್ ಈಸ್ ನೋನ್ ಆರ್ ನಾಟ್ ನೋನ್. ನಾಟ್ ನೋನ್ ಅಂತ ಬರಬೇಕಿಲ್ಲಿ, ನಾಟ್ ನೋನ್ ಟು ದಿ ಪಾರ್ಟೀಸ್ ಟು ದಿ ಅಗ್ರಿಮೆಂಟ್ ಅಟ್ ದಿ ಟೈಮ್ ವೆನ್ ಇಟ್ ಈಸ್ ಮೇಡ್. ಓಕೆ. Next 25th question. A contract between an insurance company and vehicle owner to save the latter from consequences of a vehicular accident is a contract of A surety, B guarantee, 3 bailment and 4th indemnity.
ಒಂದು ಇನ್ಶೂರೆನ್ಸ್ ಕಂಪ್ನಿ ಒಂದು ವೆಹಿಕಲ್ ಕಂಪ್ನಿಗೆ ಏನು ಹೇಳುತ್ತೆ, ನಿಮ್ಮ ವೆಹಿಕಲ್ಗೆ ಏನಾದರೂ ಸಮಸ್ಯೆ ಆದರೆ ಐ ವಿಲ್ ಮೇಕ್ ಗುಡ್ ದಿ ಲಾಸ್ ಅಂತ ಹೇಳುವಂಥದ್ದು. ಸೊ ಸೇವಿಂಗ್ ಅದರ್ ಪರ್ಸನ್ಸ್ ಫ್ರಾಮ್ ಎನಿ ಕಾನ್ಸಿಕ್ವೆನ್ಸಸ್ ಆಫ್ ಪರ್ಟಿಕ್ಯುಲರ್ ಆ್ಯಕ್ಟ್ ಆರ್ ಆಕ್ಸಿಡೆಂಟ್, that is known as contract of indemnity under section 124. Except life insurance, so ಬೇರೆ ಎಲ್ಲ ಥರದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಕೂಡ ಇಟ್ಸ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. Next, 26th question. Section 74 of the Indian Contract Act 1872 applies. A, to the cases where an amount received the contract is sought to be forfeited. B, to cases where the aggrieved party is seeking to recover a fixed amount on breach of contract. C, to cases where in consequences of breach no legal injury at all has resulted. D, both in A and B. So what's the correct answer here? Section 74 ಪ್ರಕಾರ ಏನಾಗುತ್ತೆ, it is regarding compensation for breach of contract where there is penalty or damages has been stipulated for. ಇಷ್ಟು ಅಮೌಂಟ್ ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಇಷ್ಟು ಅಮೌಂಟ್ ಅಂತ ಕಾಂಟ್ರಾಕ್ಟ್ ಅಲ್ಲಿ ಆಲ್ರೆಡಿ ಸ್ಟೇಟ್ ಮಾಡಿರುವಾಗ ಇಷ್ಟು ಅಮೌಂಟನ್ನು ಯು ಕ್ಯಾನ್ ಕ್ಲೇಮ್ ಅಂತ ಹೇಳಿರುವಂಥದ್ದು. ಸೊ ಡ್ಯಾಮೇಜ್ ಮತ್ತು ಪೆನಾಲ್ಟಿಗೆ ಅಂತ ಏನು ಡಿಫ್ರೆನ್ಸ್ ಮಾಡಿಲ್ಲ ಸೆಕ್ಷನ್ 74. ಸೊ ಹಿಯರ್ ದಿ ಕರೆಕ್ಟ್ ಆನ್ಸರ್ ಇಸ್ ಬಿ, to cases where the aggrieved party is seeking to recover a fixed amount on breach of contract. Next, 27th question. Finder of a lost thing which is commonly the subject of sale may sell it when the lawful charges of the finder in respect of the thing found amount to A 1/4, B half, C 1/3 and D 2/3 of its value. ಇದು ಯಾವುದು, ವೆನ್ ಈಗ ಫೈಂಡರ್ ಆಫ್ ಇದಂತ ಹೇಳ್ತಾರೆ ಲಾಸ್ಟ್ ಗೂಡ್ಸ್ ಅಂತ ಹೇಳುವಾಗ, ಈಗ ಒಬ್ಬ ವ್ಯಕ್ತಿ ಅದನ್ನು ಹಿ ಕ್ಯಾನ್ ಸೆಲ್ ಇಟ್ ಯಾವಾಗ ವೆನ್ ಇಸ್ ಪೆರಿಷೇಬಲ್, ಅಥವಾ ಅದು ಲಾಫುಲ್ ಚಾರ್ಜಸ್ ಅದನ್ನು ನೋಡ್ಕೊಳ್ಳುವಂತಹ ಚಾರ್ಜಸ್ಸೇ ಇಫ್ ಇಟ್ಸ್ ಎಕ್ಸೀಡಿಂಗ್ ಅ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಮನಿ. ಸೊ ವಾಟ್ ಇಸ್ ದಟ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಮನಿ ಅಂದರೆ ಇದು ನಾವು ಡ್ಯೂಟೀಸ್ ಆಫ್ ಬೇಲರ್, ರೈಟ್ಸ್ ಆಫ್ ಬೇಲರ್, ಬೇಲಿ ಅದರಲ್ಲಿ ಕಾಣುವಂಥದ್ದು. ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಹಿ ಇಸ್ ಇನ್ ದಿ ಪೊಸಿಷನ್ ಆಫ್ ಅ ಬೇಲಿ. ಸೊ ವಾಟ್ ಆರ್ ಹಿಸ್ ರೈಟ್ಸ್ ಅಂತ ನಾವು ನೋಡೋದು ಸೆಕ್ಷನ್ 168 169 ಅಲ್ಲಿ ಕಾಣುವಂಥದ್ದು. ಸೊ ಅದರದ್ದು ಆನ್ಸರ್ ಇಲ್ಲಿ ವೆನ್ ಇಟ್ ಅಮೌಂಟ್ಸ್ ಟು 2/3 ಆಫ್ ಇಟ್ಸ್ ವ್ಯಾಲ್ಯೂ, ದ ಲಾಫುಲ್ ಚಾರ್ಜಸ್ ಆಫ್ ದಿ ಫೈಂಡರ್ exceeds 2/3 of its value, then it is this one. He can sell it. He may sell it. 28th question. Please read this question. ಇದು ಯಾವಾಗ ಅಂದರೆ when co-sureties are liable to contribute ಅಂತ ಹೇಳುವಂಥ ಒಂದು ಕ್ವಶನ್ ಇದು. ಇದು one of the illustrations given under a particular section. I'll tell you which section is it anta. A, B and C as sureties for D enter into 3 several bonds, each in a different penalty, namely A is the penalty of rupees 10,000, B is that of rupees 20,000 and C in that of rupees 40,000. Conditioned for D's duly accounting to E. D makes default to the extent of rupees 30,000. The liabilities of A, B and C are: A, only A is liable to pay, B, only B is liable to pay, C, only C is liable to pay, and D, A, B and C are each liable to pay. What's the correct answer here? See section 147 ಹೇಳುವಂಥದ್ದು ಏನಂದರೆ liability of co-sureties are bound in different sums. So ಒಬ್ಬೊಬ್ಬರು ಒಂದೊಂದು ಸಮ್ಮಿಗೆ ಬೌಂಡ್ ಆಗಿರುವಾಗ if they have bound themselves, then they are liable to pay equally till their obligation. Okay, so
ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದರಲ್ಲಿ 147 ಇಲ್ಲಸ್ಟ್ರೇಷನ್ ನಾವು ಕಾಣಬಹುದು. ನೆಕ್ಸ್ಟ್ 29th ಕ್ವಶನ್. Which one of the following agreements is induced by undue influence? Undue influence ಇಂದ ಯಾವುದು ಇಂಡ್ಯೂಸ್ ಆಗಿದೆ ಹೇಳುವಂಥದ್ದು. Yes. A applies to a banker for loan at a time when there is stringency in the money market. The banker declines to make the loan except at an unusually high rate of interest. A accepts the loan on these terms. A, enfeebled by diseases or age, is induced by B's influence over him as his medical attendant to agree to pay B an unreasonable sum for his professional services. C, A at the age of 65 years executes a deed of gift in favor of his only grandson, gifting him all his properties to the exclusion of his wife, sons and daughters. D, B, a rich man, donates all his properties to a charitable trust, leaving nothing for himself and his family members. So, ಇದರಲ್ಲಿ ಯಾವುದು ಅಂಡ್ಯೂ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ನಾವು ಹೇಳುವಂಥದ್ದು. ಸೊ ಕೇವಲ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅಥವಾ ಪ್ರಾಪರ್ಟಿನೆಲ್ಲ ಗಿಫ್ಟ್ ಮಾಡಿಬಿಟ್ರು, ಅಥವಾ ಬೇರೆ ಯಾರಿಗೂ ಏನು ಉಳಿಸಲ್ಲ ಹೇಳೋ ಕಾರಣಕ್ಕೆ ಅದು ಇನ್ಫ್ಲುಯೆನ್ಸ್ ಅಂತ ಆಗೋದಿಲ್ಲ. ಬಟ್ ಟೇಕಿಂಗ್ ದಿ ಡಾಮಿನೆಂಟ್ ಪೊಸಿಷನ್ ಆಫ್ ದಿ ವಿಲ್, if he is able to dominate over the other, over the mind of the other, over the will of the other, ಆವಾಗ ಅದು undue influence ಅಂತ ಆಗುತ್ತೆ. ಸೊ ಬಿ is the correct answer. A, enfeebled by disease or age, is induced by B's influence over him as his medical attendant to agree to pay B an unreasonable sum for his professional services. So B is the correct answer. Next, last question, 30th. A promises to provide maintenance allowance to her maternal uncle in consideration of certain properties gifted to her by her mother. A refuses to pay maintenance amount and maternal uncle institutes suit against A to enforce the promise. Which one of the following is the correct statement? Maternal uncle, A will not succeed as he, being a stranger to consideration, cannot sue upon the contract. B will succeed because according to the Indian Contract Act, consideration may be given by the promisee or any other person. C will succeed because he is near relative, and in such cases consideration is not necessary. D will succeed because consideration given by a near relation be treated as consideration may given by the promisee. So what is the correct answer here? ಇದು ಚಿನ್ನಯ್ಯ ವರ್ಸಸ್ ರಾಮಯ್ಯ, ಅದಕ್ಕೆ ಫ್ಯಾಕ್ಟ್ಸ್ಗೆ ಸಂಬಂಧಪಟ್ಟ ಕೇಸ್ ಇದು. So the consideration may move at the option of the promisee or any other person. Okay. So B is the correct answer. Consideration must be at the desire of the promisor, but it may move from the promisee or any other person also. ಅದಕ್ಕೆ maternal uncle ಗೆ she is liable to pay ಅಂತ. Maternal uncle is, he will succeed. This is the correct answer here. Okay, ಇದಿಷ್ಟು ನಾವು 30 questions we have completed so far with respect to Indian Contract Act. ಸೊ ಹಾಗೆ ನಾವು ಈಗ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಸಂಬಂಧಪಟ್ಟ ಆಲ್ಮೋಸ್ಟ್ ಒಂದು ಬೇಸಿಕ್ ಮೇಜರ್ ಆ್ಯಕ್ಟ್ಸನ್ನು ವಿ ಹ್ಯಾವ್ ಕವರ್ಡ್. ಐ ಹ್ಯಾವ್ ಆಲ್ಸೋ ಡನ್ ಸಮ್ ಆಫ್ ದಿ ಮೈನರ್ ಆ್ಯಕ್ಟ್ಸ್, ಹಾಗೆ ಬೇರೆ ಬೇರೆ ರೀತಿಯ ಆ್ಯಕ್ಟ್ಸ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಅಥವಾ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್, ಅದನ್ನು ಕೂಡ ಮಾಡಿದ್ದೇನೆ. ಸೊ ಯು ಕ್ಯಾನ್ ಪ್ಲೀಸ್ ರೆಫರ್ ಟು ದ ಪ್ಲೇ ಲಿಸ್ಟ್. ಹಾಗೆ ಅನ್ಅಕಾಡೆಮಿ ಪ್ರೈಸ್ ಡ್ರಾಪ್ ಅಲರ್ಟ್ ಪ್ರೈಸ್ ಡ್ರಾಪ್ ಇರುವಂಥದ್ದು ನಿಮ್ಗೆ ಗೊತ್ತಿರಬಹುದು. ಸೊ ಏನಂದರೆ ಅನ್ಅಕಾಡೆಮಿಯಲ್ಲಿ ಬೇರೆ ಬೇರೆ ಥರದ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇರುತ್ತೆ. ಸೊ ಈ ಒಂದು 25th ಸ್ಟಾರ್ಟ್ ಆಗಿರುವಂಥ ಈ ಆಫರ್ ಏನಿದೆ, ಸೊ ಅದರಲ್ಲಿ 12 months 24 months ಪ್ಲಸ್ ಸಬ್ಸ್ಕ್ರಿಪ್ಷನ್ ಇದೆ, ಹಾಗೆ 12 months 24 months ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಇದೆ.
ಸೊ ಆಲ್ರೆಡಿ ಒಂದು ಪ್ರೈಸ್ ಇದೆ, ಅದು ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಆ ಪ್ರೈಸ್ ಡ್ರಾಪ್ ಆದ ನಂತರ ಅಗೇನ್ ಯು ಕ್ಯಾನ್ ಗೆಟ್ 10% ಡಿಸ್ಕೌಂಟ್ ಆನ್ ದ್ಯಾಟ್ ಪ್ರೈಸ್ ಡ್ರಾಪ್, ಅಗೇನ್ ರಿಡ್ಯೂಸಿಂಗ್ the amount which you have to pay by almost up to about 9,000 in the case of 12 months plus subscription. ಅದೇ ರೀತಿಯಲ್ಲಿ ಸುಮಾರು ನೀವು 12,000 ನೀವು ಉಳಿಸಬಹುದು, ಅದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ 12 ಮಂತ್ಸ್ ತೊಗೊಂಡ್ರೆ. ಸೊ ಹೀಗೆ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಬ್ಸ್ಕ್ರಿಪ್ಷನ್ ಅಮೌಂಟ್ಸ್ ಇದೆ. ಬೆಟರ್ ಟೇಕ್ ದೋಸ್ ಆಪ್ಷನ್ಸ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಟೆಸ್ಟ್ ಸೀರೀಸನ್ನು ನೀವು ಕಾಣ್ಬೋದು. ನೋಡಿ, ಇಲ್ಲಿ ಹಲವಾರು ರೀತಿಯ ಟೆಸ್ಟ್ ಸೀರೀಸ್ಗಳು ನಾವು ಕಾಣ್ತೇವೆ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಫ್ರೀ ಆಗಿ, ಪ್ಲಸ್ ಆಗಿ, ಹಾಗೆ ಐಕಾನಿಕಲ್ಲಿ. ಈಗ ಮೇಜರ್ ಲಾಸ್ ಇದೆ, ಮಾಕ್ ಟೆಸ್ಟ್ ಇದೆ, ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಇದೆ, ಕೇಸ್ ಲಾ ಟೆಸ್ಟ್ ಸೀರೀಸ್ ಇದೆ. ಸೊ ಇದು ಎರಡು, ದಿಸ್ ಇಸ್ ಅವೈಲೇಬಲ್ ಟು ಆಲ್ ಕೈಂಡ್ಸ್ ಆಫ್ ಸಬ್ಸ್ಕ್ರಿಪ್ಷನ್. ಹಾಗೆ ಕೇಸ್ ಲಾ ಟೆಸ್ಟ್ ಸೀರೀಸಿಂದ ಇಲ್ಲಿ ತನಕ ಇದಿಷ್ಟು, ದಿಸ್ ಇಸ್ ಅವೈಲೇಬಲ್ ಪ್ಲಸ್ ದಿಸ್ ಇಸ್ ಅವೈಲೇಬಲ್ ಟು ಪ್ಲಸ್ ಕ್ಯಾಟಗರಿಯವ್ರ ತನಕ ಇರುವಂಥದ್ದು. ಮೇನ್ ಆಗಿ ನಾವು ನೋಡುವಂಥದ್ದು ಜಡ್ಜ್ಮೆಂಟ್ ರೈಟಿಂಗ್ ಟೆಸ್ಟ್ ಸೀರೀಸ್. ಸೊ ದಿಸ್ ಇಸ್ ಅವೈಲೇಬಲ್ ಲೋಕಲ್ ಲಾಸ್, ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್. ಸೊ ದಿಸ್ ಇಸ್ ಆಲ್ ಅವೈಲೇಬಲ್ ಟು ದಿಸ್ ಒನ್. ಓಕೆ, ಸೊ ಇನ್ ದಿಸ್ ಕೇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಐಕಾನಿಕ್ ಸಬ್ಸ್ಕ್ರಿಪ್ಷನಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಅವೈಲೇಬಲ್ ಇರುವಂಥದ್ದು. ಸೊ ಮೇಜರ್ ಲಾಸ್, ಕರೆಂಟ್ ಅಫೇರ್ಸ್, ಕೇಸ್ ಲಾ, ಜುಡಿಷರಿ ಮೇನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಜಡ್ಜ್ಮೆಂಟ್ ರೈಟಿಂಗ್, ಲೋಕಲ್ ಲಾಸ್, ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್. ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ, ಪ್ಲಸ್ ಲರ್ನರ್ಸ್ ಏನಿದ್ದಾರೆ, ಇಫ್ ದೇ ಅಟೆಂಡ್ ವಿದಿನ್ 24 hours, ದೆನ್ ಅವಾಗ ಏನಾಯಿತು, ಅವರಿಗೆ ಅದು ಫೀಡ್ಬ್ಯಾಕ್ ಸಿಗುತ್ತೆ, ಅವ್ರ ಕರೆಕ್ಷನ್ ಸಿಗುತ್ತೆ. ಹಾಗೆ ಐಕಾನಿಕ್ ಟೆಸ್ಟ್ಗಳಿಗೆ ಮೆಂಟರ್ ಇರ್ತಾರೆ. ಯು ಹ್ಯಾವ್ ಟು ಸಬ್ಮಿಟ್ ವಿದಿನ್ 7 days ಆಫ್ ದಿ ಟೆಸ್ಟ್ ಲಾಂಚ್. ಓಕೆ, ಸೊ ದಿಸ್ ಇಸ್ ವಾಟ್ this is all about judiciary test series which is going to be conducted in December. ಹಾಗೆ ಇಲ್ಲಿ ಡಿಸೆಂಬರ್ ಅದೇ ಈ ಒಂದು ಮಿನಿಮಮ್ ಫ್ರೀಗೆ ನಿಮಗೆ ಒಂದು ಎಷ್ಟು ಪ್ರೈಸಸ್ಗಳು, ಎಷ್ಟು ಟೆಸ್ಟ್ಗಳು ನಿಮಗೆ ಸಿಗುತ್ತೆ ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಅಟ್ಲೀಸ್ಟ್ 4 ಟೆಸ್ಟ್ಗಳು ಮೇಜರ್ ಲಾಸ್ ಮಾಕ್ ಟೆಸ್ಟ್. ಮೇಜರ್ ಲಾಸ್ ಅಂದರೆ IPC, CPC, CRPC, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟದ್ದು. ಹಾಗೆ ಕರೆಂಟ್ ಅಫೇರ್ಸ್ ಟೆಸ್ಟ್ಗಳು ಕೂಡ ನಾವು ಕಾಣ್ಬೋದು, GK ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು. ಹಾಗೆ ಈ ಎಲ್ಲ ಪ್ಲಸ್ಸಲ್ಲಿರುವಂಥ 2 ಟೆಸ್ಟ್ ಕೇಸ್ ಲಾಸ್ಗಳು, ಹಾಗೆ ಒಂದು ಮೇನ್ ಟೆಸ್ಟ್ ಸೀರೀಸ್ ಒಂದು ಟೆಸ್ಟ್, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು, ಫುಲ್ ಲೆಂತ್ ಮಾಕ್ ಟೆಸ್ಟ್, ಇವು ಕೂಡ ಸಿಗ್ತವೆ. ಹಾಗೆ ಐಕಾನಿಕಲ್ಲಿ ಕೂಡ ಫ್ರೀ ಎಲ್ಲ ಕೂಡ ಸಿಕ್ಕಿ, ಪ್ಲಸ್ ಜಡ್ಜ್ಮೆಂಟ್ ರೈಟಿಂಗ್ ಟೆಸ್ಟ್ ಸೀರೀಸ್, ಅದು ತಿಂಗಳಿಗೆ 2 ಟೆಸ್ಟ್ಗಳು ಸಿಗ್ತವೆ. ಸೊ ಆದಷ್ಟು ಟೆಸ್ಟ್ಗಳನ್ನು ಅಟೆಂಡ್ ಆಗ್ತಾ ಹೋದಾಗೆ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಜುಡಿಷರಿ ಪ್ರಿಪ್ರೇಷನ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಮಾಕ್ ಟೆಸ್ಟ್ಗಳನ್ನು ಆದಷ್ಟು ಅಟೆಂಡ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಆದಷ್ಟು ಅಟೆಂಡ್ ಮಾಡಬೇಕು. ಹಾಗೆ ಸಾರ್ಥಿ 4.0 ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ ಹೇಳಿ ಏನಿದೆ, ಸೊ ಅದು ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ದಿಸ್ ಇಸ್ ಗೋಯಿಂಗ್ ಟು ಕಮೆನ್ಸ್ ಆನ್ November 28. ದ ಡ್ಯೂರೇಷನ್ ಈಸ್ ಫಾರ್ 12 months, 12 ತಿಂಗಳ ಡ್ಯೂರೇಷನ್ ಇರುವಂಥದ್ದು. ಹಾಗೆ ಇದರ ಎಜುಕೇಟರ್ಸ್ಗಳು ನೀವು ನೋಡ್ಬೋದು, ಶುಭಮ್ ಉಪಾಧ್ಯಾಯ ಸರ್ ಇದ್ದಾರೆ, ಹಾಗೆ ದೇವಶಿಶ್ ಪಾಂಡೆ ಸರ್ ಇದ್ದಾರೆ, ನಾನಿದ್ದೇನೆ, ಹಾಗೆ ಚಾರು ಮೋದಿ ಮ್ಯಾಮ್ ಇದ್ದಾರೆ. ಸೊ ನಾವಿಷ್ಟು ಜನ ಸೇರಿಕೊಂಡು ಈ ಒಂದು ಬ್ಯಾಚಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಹಾಗೆ ರಾಜಸ್ಥಾನ್ ಸ್ಟೇಟ್ ಜುಡಿಷರಿ ಬ್ಯಾಚ್ ಅಂತ ನೀವು ಕಾಣ್ತಾ ಇರ್ಬೋದು, ಇದು ಕೂಡ November 18 ಆಲ್ರೆಡಿ ಸ್ಟಾರ್ಟ್ ಆಗಿದೆ. 6 months ಡ್ಯೂರೇಷನ್ ಬ್ಯಾಚ್ ಇರುವಂಥದ್ದು ಇದು. ಹಾಗೆ ಇಲ್ಲಿ ತನ್ಸುಖ್ ಪಾಲಿವಾಲ್ ಸರ್, ಅನೂಪ್ ಉಪಾಧ್ಯಾಯ ಸರ್, ಸೂರ್ಯಪ್ರಕಾಶ್ ಶರ್ಮಾ ಸರ್, ಹಾಗೆ ಪ್ರಭಾಕರ್ ಪ್ರಸಾದ್ ಶುಕ್ಲಾ ಸರ್ ಇದ್ದಾರೆ. ಇನ್ನು ಇವರೆಲ್ಲರೂ ಕೂಡ ರಾಜಸ್ಥಾನ್ ಜುಡಿಷಿಯಲಿ ಸರ್ವಿಸ್ ಎಕ್ಸಾಮಲ್ಲಿ ರ್ಯಾಂಕ್ ಪಡ್ಕೊಂಡವರು. ಸೊ ಇವರೆಲ್ಲರೂ ಕೂಡ, ಸೊ ವಿ ಕಾಂಗ್ರ್ಯಾಚುಲೇಟ್ ಆಲ್ ಸಚ್ ಅನ್ಅಕಾಡೆಮಿ ಲರ್ನರ್ಸ್, some of whom were also the participants of mock interview. ಹಾಗೆ ಅನ್ಅಕಾಡೆಮಿಯಲ್ಲಿ ಮಾಕ್ ಇಂಟರ್ವ್ಯೂ ಟೆಸ್ಟ್ಗಳು, ಅದರ ವೀಡಿಯೋಸ್ಗಳು ಕೂಡ ಈ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಕೂಡ ಇದೆ, ಲೈವ್ ಮೆಂಟರ್ಶಿಪ್ ಫೆಸಿಲಿಟೀಸ್ ಇದೆ, ಫೋಕಸ್ ಟೆಸ್ಟ್ ಸೀರೀಸ್ಗಳಿವೆ, ಹಾಗೆ ಪ್ಲಸ್ ಬೆನಿಫಿಟ್ಸ್ನ ಎಲ್ಲ ಕೋರ್ಸಸ್ಗಳು. ಸೊ ಎಷ್ಟೋ ಜನ ಎಜುಕೇಟರ್ಸ್ ಎಷ್ಟೋ ಕ್ಲಾಸಸ್ಗಳನ್ನು ಮಾಡ್ತಾರೆ, ಆ ಕೋರ್ಸಸ್ಗಳು ಎಲ್ಲ ಕೂಡ ನೀವು ನೋಡಲಿಕ್ಕೆ ಅವೈಲೇಬಲ್ ಇದೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನೆಲ್ ಇರುವಂಥದ್ದು ನಿಮಗೆ ಗೊತ್ತೇ ಇದೆ. ಹಾಗೆ ಇದು ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಏನು ಯೂಟ್ಯೂಬ್ ಚಾನಲ್ ಇದೆ. ಸೊ ಹಲವಾರು ಎಜುಕೇಟರ್ಸ್ಗಳು ಪ್ರತಿದಿನ ಅಟ್ಲೀಸ್ಟ್ ಒಂದು 3 ರಿಂದ 4 ಕ್ಲಾಸಸ್ಗಳನ್ನು ತಗೊಳ್ತಾ ಇದ್ದಾರೆ, ಲೈವ್ ಸೆಷನ್ಸ್. ಸೊ ಡು ನಾಟ್ ಫಾರ್ಗೆಟ್, ಡು ನಾಟ್ ಮಿಸ್. ಅದು ಯಾವುದೇ ಒಂದು ನೋಟಿಫಿಕೇಷನನ್ನು, ನೋಟಿಫೈ ಮೀ ಹೇಳುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಕ್ಲಾಸಸ್ ಲೈವ್ ಸ್ಟ್ರೀಮ್ ಆಗುತ್ತೆ ಆವಾಗ ನಿಮಗೆ ಕ್ಲಾಸಸ್ಗಳನ್ನು ವಾಚ್ ಮಾಡ್ಬೋದು. ಸೊ ತುಂಬ ನಿಮಗೆ ನಿಮ್ಮ ಜುಡಿಷರಿ ಪ್ರಿಪ್ರೇಷನ್ಗೆ ನೀವೇನೋ ಮಾಡ್ತಾ ಇರುವಾಗ ಜಸ್ಟ್ ಅದನ್ನು ಕೇಳ್ತಾ ಇದ್ರು ಸಹ, ನೀವು ನೋಡಲಿಕ್ಕೆ ಆಗಿದ್ರು, ಇಫ್ ಯು ಆರ್ ಟ್ರಾವೆಲಿಂಗ್ ಆರ್ ಇಫ್ ಯು ಡೂಯಿಂಗ್ ಎನಿ ಅದರ್ ವರ್ಕ್, ಜಸ್ಟ್ ಲಿಸನ್ ಟು ದೆಮ್. ಕೇಳಿನೇ ಬಹಳಷ್ಟು ನಿಮಗೆ
ಒಂದು ಅಭ್ಯಾಸ ಆಗುತ್ತೆ, ಆ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಅಪರ್ಣಾ ಭಟ್ ಅಂತ, ಅದು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಹೀಗೆ ಟೆಲಿಗ್ರಾಮ್ ಚಾನಲ್ ಕೂಡ ಡಿಫ್ರೆಂಟ್ ಅಪ್ಡೇಟ್ಸ್ಗಳು, ಅನ್ಅಕಾಡೆಮಿ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ಈ ಅನ್ಅಕಾಡೆಮಿ ಜುಡಿಷರಿ ಚಾನಲ್ನ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಹೊಸ ಹೊಸ ಕ್ಲಾಸಸ್ಗಳು ನೋಟಿಫಿಕೇಷನ್ಗಳಿಗೆ ಕೂಡ ಯು ಕ್ಯಾನ್ ಸಬ್ಸ್ಕ್ರೈಬ್. ನನ್ನ ಪ್ರೊಫೈಲ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಫಾಲೋ ಮೈ ಪ್ರೊಫೈಲ್ ಆ್ಯಂಡ್ ಆಲ್ಸೋ ವಾಚ್ ಮೈ ಅನ್ಅಕಾಡೆಮಿ ಕ್ಲಾಸಸ್. ಹಾಗೆ ಸಂಜೆ ಇವತ್ತು 9 ಗಂಟೆಗೆ ಹೌ ಟು ಪ್ರಿಪೇರ್ ಫಾರ್ ಕರ್ನಾಟಕ ವೈವಾ ವಿತ್ ರಿಲೇಷನ್ ಟು ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ಸನ್ನು ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಸೊ ಡು ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೆಟ್ಸ್ ಕ್ರ್ಯಾಕ್ ಇಟ್. ಥ್ಯಾಂಕ್ ಯು.